ಸ್ನೇಹಿತರೆ, ನಂಬಿಕೆ ಎನ್ನುವುದು ಒಂದು ಸುಂದರವಾದ ಗಾಜಿನ ಅರಮನೆಯ ತರಹ. ಅದನ್ನು ಕಟ್ಟುವುದು ತುಂಬಾ ಕಷ್ಟ. ಆದರೆ ಸಣ್ಣದೊಂದು ಅನುಮಾನದ ಕಲ್ಲು ಬಿದ್ದರೂ ಇಡೀ ಅರಮನೆ ಕ್ಷಣಾರ್ಧದಲ್ಲಿ ಪುಡಿಪುಡಿಯಾಗಿ ಹೋಗುತ್ತದೆ. ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ನಮ್ಮ ಬಾಳಸಂಗಾತಿ ನಮ್ಮಿಂದ ಏನೋ ಒಂದು ದೊಡ್ಡ ಸತ್ಯವನ್ನು ಮುಚ್ಚಿಡುತ್ತಿದ್ದಾರೆ ಎಂದು ಗೊತ್ತಾದಾಗ ಒಳಗಾಗುವ ಆ ತಲ್ಲಣ, ಆ ನೋವು ಬಹುಶಃ ಜಗತ್ತಿನ ಇನ್ಯಾವ ಕಷ್ಟಕ್ಕೂ ಹೋಲಿಸಲು ಸಾಧ್ಯವಿಲ್ಲ. ಅಂದು ಮಧ್ಯಾಹ್ನ ದೀಕ್ಷಾಳ ಜೀವನದಲ್ಲೂ ಅಂತಹದೇ ಒಂದು ಬಿರುಗಾಳಿ ಎದ್ದಿತ್ತು. ಅದು ಒಂದು ಸಾಧಾರಣ ಗುರುವಾರದ ಮಧ್ಯಾಹ್ನ. ಸಮಯ ಸುಮಾರು 2 ಗಂಟೆಯಾಗಿರಬಹುದು. ಇಡೀ ದಿನದ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ದೀಕ್ಷಾ ಮಧ್ಯಾಹ್ನದ ಊಟವನ್ನು ಮುಗಿಸಿದ್ದಳು. ಗಂಡ ಶ್ರೇಯಸ್ ಎಂದಿನಂತೆ ಬೆಳಗ್ಗೆ 8 ಗಂಟೆಗೆ ಆಫೀಸಿಗೆ ಹೊರಟು ಹೋಗಿದ್ದ. ಮನೆಯಲ್ಲಿ ದೀಕ್ಷಾ ಒಬ್ಬಳೇ ಇದ್ದಳು. ಕಿಟಕಿಯಿಂದ ಬರುತ್ತಿದ್ದ ತಂಗಾಳಿಗೆ ಅವಳಿಗೆ ಸಣ್ಣದಾಗಿ ನಿದ್ದೆ ಹತ್ತುತ್ತಿತ್ತು. ಆದರೆ ಅಷ್ಟರಲ್ಲೇ ಅವಳಿಗೆ ನೆನಪಾಯಿತು, ಅಂದು ಬಟ್ಟೆಗಳನ್ನು ಒಗೆಯುವ ದಿನವಾಗಿತ್ತು. ಸೋಫಾದ ಮೇಲಿಂದ ಎದ್ದು ಬಂದ ದೀಕ್ಷಾ, ಶ್ರೇಯಸ್ ಈ ವಾರದಲ್ಲಿ ಹಾಕಿದ್ದ ಶರ್ಟ್ ಮತ್ತು ಪ್ಯಾಂಟ್ಗಳನ್ನೆಲ್ಲ ಒಂದು ಕಡೆ ಜೋಡಿಸಿ ವಾಷಿಂಗ್ ಮೆಷಿನ್ಗೆ ಹಾಕಲು ಮುಂದಾದಳು. ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ಬಟ್ಟೆಗಳನ್ನು ಮೆಷಿನ್ಗೆ ಹಾಕುವ ಮುನ್ನ ಜೇಬುಗಳನ್ನು ಪರೀಕ್ಷಿಸುವುದು ರೂಢಿ. ದೀಕ್ಷಾ ಕೂಡ ಹಾಗೆ ಶ್ರೇಯಸ್ನ ಪ್ಯಾಂಟ್ ಜೇಬುಗಳಿಗೆ ಕೈ ಹಾಕಿದಳು. ಮೊದಲ 2 ಜೇಬುಗಳಲ್ಲಿ ಏನೂ ಇರಲಿಲ್ಲ. ಆದರೆ ಕೊನೆಯದಾಗಿ ಆ ಕಪ್ಪು ಬಣ್ಣದ ಪ್ಯಾಂಟ್ನ ಹಿಂಬದಿಯ ಜೇಬಿಗೆ ಕೈ ಹಾಕಿದಾಗ ಅವಳ ಬೆರಳುಗಳಿಗೆ ಒಂದು ಸಣ್ಣ ಕಾಗದದ ತುಂಡು ಸಿಕ್ಕಿತು. ಅದು 4 ಮಡಚಲ್ಪಟ್ಟಿತ್ತು. ಸಹಜವಾದ ಕುತೂಹಲದಿಂದ ದೀಕ್ಷಾ ಅದನ್ನು ಬಿಡಿಸಿ ನೋಡಿದಳು. ಆದರೆ ಆ ಕಾಗದದ ಮೇಲಿದ್ದ ಅಕ್ಷರಗಳನ್ನು ಓದುತ್ತಿದ್ದಂತೆ ಅವಳ ಕೈಗಳು ತಾನಾಗಿಯೇ ನಡುಗಲು ಶುರುಮಾಡಿದವು. ಅವಳ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಇಡೀ ದೇಹದಲ್ಲಿ ಒಂದು ಕ್ಷಣ ನಡುಕ ಹುಟ್ಟಿಕೊಂಡಿತು. ಅದು ಪೋಸ್ಟ್ ಆಫೀಸ್ನಿಂದ ಮಾಡಿದ್ದ ಒಂದು ಆಫೀಷಿಯಲ್ ಮನಿ ಆರ್ಡರ್ ರಸೀದಿಯಾಗಿತ್ತು. ದೀಕ್ಷಾ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗದೆ ಮತ್ತೊಮ್ಮೆ ಮಗದೊಮ್ಮೆ ಆ ರಸೀದಿಯನ್ನು ಸೂಕ್ಷ್ಮವಾಗಿ ಓದಿದಳು. ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು, ಶ್ರೇಯಸ್ ತನ್ನ ಆಫೀಸ್ ವಿಳಾಸವನ್ನು ಬಳಸಿಕೊಂಡು ಪ್ರತಿ ತಿಂಗಳು 5ನೇ ತಾರೀಕು ತಪ್ಪದೆ ಯಾರೋ ಒಬ್ಬ ಅಪರಿಚಿತ ಹೆಣ್ಣುಮಗಳಿಗೆ 5,000 ರೂಪಾಯಿ ಹಣವನ್ನು ಕಳಿಸುತ್ತಿದ್ದ. ಇಷ್ಟೇ ಆಗಿದ್ದರೆ ಬಹುಶಃ ದೀಕ್ಷಾಗೆ ಇಷ್ಟು ಆಘಾತವಾಗುತ್ತಿರಲಿಲ್ಲವೇನೋ. ಆದರೆ ಆ ರಸೀದಿಯಲ್ಲಿ ಹಣ ಪಡೆದವರ ಜಾಗದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಒಂದು ಹೆಸರು ಬರೆಯಲಾಗಿತ್ತು. ಆ ಹೆಸರು ಶಾರದಾ. ಯಾರು ಈ ಶಾರದಾ? ದೀಕ್ಷಾಳ ತಲೆಯಲ್ಲಿ ಒಂದೇ ಸಮನೆ ಪ್ರಶ್ನೆಗಳ ಸುನಾಮಿ ಎದ್ದಿತು. ಶ್ರೇಯಸ್ ಮತ್ತು ದೀಕ್ಷಾಳ ಮದುವೆಯಾಗಿ 2 ವರ್ಷಗಳಾಗಿದ್ದವು. ಇಷ್ಟು ದಿನಗಳ ಸಂಸಾರದಲ್ಲಿ ಶ್ರೇಯಸ್ ಎಂದು ಅವಳಿಂದ ಯಾವುದೇ ಸಣ್ಣ ವಿಷಯವನ್ನು ಮುಚ್ಚಿಟ್ಟವನಲ್ಲ. ತನಗೆ ಬರುವ ಸಂಬಳ ಎಷ್ಟು, ತಾನು ಮಾಡುವ ಖರ್ಚು ಎಷ್ಟು ಎಂಬುದನ್ನು ಪೈಪೈಸಿಯೂ ದೀಕ್ಷಾಳ ಮುಂದಿಡುತ್ತಿದ್ದ. ಮನೆಯ ಖರ್ಚಿಗೆ ಕೇಳಿದ್ದಕ್ಕಿಂತ 1 ರೂಪಾಯಿ ಹೆಚ್ಚಾಗಿಯೇ ತಂದುಕೊಡುತ್ತಿದ್ದ ಗಂಡ ತನ್ನ ಕಣ್ಣು ತಪ್ಪಿಸಿ ತನ್ನಿಂದ ಈ ಇಡೀ ಸತ್ಯವನ್ನು ಮರೆಮಾಚಿ ಪ್ರತಿ ತಿಂಗಳು ಶಾರದಾ ಎಂಬಾಕೆಗೆ ಹಣ ತಲುಪಿಸುತ್ತಿರುವುದರ ಹಿಂದಿನ ಮರ್ಮವೇನು? ದೀಕ್ಷಾಗೆ ತಿಳಿದಿರುವಂತೆ ಶ್ರೇಯಸ್ನ ಕುಟುಂಬದಲ್ಲಿ ಈ ಹೆಸರಿನ ಯಾರೂ ಇರಲಿಲ್ಲ. ಶ್ರೇಯಸ್ನ ತಂದೆ ತಾಯಿ ಇಬ್ಬರೂ ಶ್ರೇಯಸ್ನ ಮದುವೆಗೆ ಮುನ್ನವೇ ತೀರಿಕೊಂಡಿದ್ದರು. ಇದ್ದ ಒಬ್ಬಳೇ ತಂಗಿ ಮದುವೆಯಾಗಿ ದುಬೈನಲ್ಲಿ ನೆಲೆಸಿದ್ದಾಳೆ. ಶ್ರೇಯಸ್ ತನ್ನೆಲ್ಲ ಆಫೀಸ್ ಸ್ನೇಹಿತರನ್ನೂ ಹಳೆಯ ಕಾಲೇಜು ಫ್ರೆಂಡ್ಸ್ಗಳನ್ನು ದೀಕ್ಷಾಗೆ ಹತ್ತಿರದಿಂದ ಪರಿಚಯಿಸಿದ್ದ. ಆದರೆ ಆ ಇಡೀ ವಲಯದಲ್ಲಿ ಈ ಶಾರದಾ ಎಂಬ ಹೆಸರು ಎಲ್ಲೂ ಕೇಳಿಸಿರಲಿಲ್ಲ. ಹಾಗಾದರೆ ಈಕೆ ಯಾರು? ಮದುವೆಗೆ ಮುಂಚಿನ ಶ್ರೇಯಸ್ನ ಹಳೆಯ ಪ್ರೇಮಕಥೆಯೇನಾದರೂ ಇದೆಯಾ? ಅಥವಾ ಶ್ರೇಯಸ್ ತನಗೇ ತಿಳಿಯದಂತೆ ಬೇರೊಂದು ನಿಗೂಢ ಜೀವನವನ್ನು ನಡೆಸುತ್ತಿದ್ದಾನಾ? ದೀಕ್ಷಾ ಆ ಮಡಚಿದ ರಸೀದಿಯನ್ನು ಕೈಯಲ್ಲಿ ಹಿಡಿದು ಹಾಗೆ ನೆಲದ ಮೇಲೆ ಕುಳಿತುಬಿಟ್ಟಳು. ಅವಳ ಕಣ್ಣುಗಳಿಂದ ತಾನಾಗಿಯೇ ನೀರು ಹರಿಯುತ್ತಿತ್ತು. ಇಷ್ಟು ದಿನ ತಾನು ಆರಾಧಿಸಿದ, ದೇವರೆಂದು ನಂಬಿದ ಗಂಡನ ಚಾರಿತ್ರ್ಯದ ಮೇಲೆ ಇಂದು ಅವಳಿಗೆ ತಿಳಿಯದಂತೆ ಅನುಮಾನದ ದೊಡ್ಡ ಕಲೆಯೊಂದು ಮೂಡಿತ್ತು. ಮಧ್ಯಾಹ್ನದ ಆ ಪ್ರಶಾಂತವಾದ ವಾತಾವರಣ ಈಗ ಅವಳಿಗೆ ಒಂದು ಕರಾಳ ರಾತ್ರಿಯಂತೆ ಭಾಸವಾಗುತ್ತಿತ್ತು. ಮನಸ್ಸಿನ ನೆಮ್ಮದಿ ಸಂಪೂರ್ಣವಾಗಿ ಹಾರಿಹೋಗಿತ್ತು. ರಾತ್ರಿ ಶ್ರೇಯಸ್ ಮನೆಗೆ ಬಂದಾಗ ಇದನ್ನು ಹೇಗೆ ಕೇಳಬೇಕು, ಕೇಳಿದರೆ ಅವನು ಏನು ಉತ್ತರ ಕೊಡಬಹುದು ಎಂಬ ಭಯ ಮತ್ತು ಆತಂಕ ಅವಳನ್ನು ಒಳಗಿನಿಂದಲೇ ಕೊಲ್ಲುತ್ತಿತ್ತು. ಕಾಲ ಯಾರ ಕೈಯಲ್ಲೂ ನಿಲ್ಲುವುದಿಲ್ಲ, ಆದರೆ ಮನಸ್ಸಿನಲ್ಲಿ ಆತಂಕವಿದ್ದಾಗ ಕಳೆಯುವ ಪ್ರತಿಯೊಂದು ಕ್ಷಣವೂ ಒಂದು ಯುಗದಂತೆ ಭಾಸವಾಗುತ್ತದೆ. ದೀಕ್ಷಾಳ ಕೈಯಲ್ಲಿದ್ದ ಆ ಮನಿ ಆರ್ಡರ್ ರಸೀದಿ ಅವಳ ಇಡೀ ಜಗತ್ತನ್ನೇ ಬುಡಮೇಲು ಮಾಡಿತ್ತು. ತಲೆಯಲ್ಲಿದ್ದ 100 ಪ್ರಶ್ನೆಗಳು ಅವಳನ್ನು ಹುಚ್ಚರನ್ನಾಗಿ ಮಾಡುತ್ತಿದ್ದವು. ನೆಲದ ಮೇಲೆ ಕುಳಿತಿದ್ದವಳು ನಿಧಾನವಾಗಿ ಎದ್ದು ಬಂದು ಸೋಫಾದ ಮೇಲೆ ಕುಳಿತುಕೊಂಡಳು. ಅವಳ ಕಣ್ಣುಗಳು ಮಾತ್ರ ಆ ಕಾಗದದ ಮೇಲಿದ್ದ ಶಾರದಾ ಎಂಬ ಹೆಸರಿನ ಮೇಲಿಂದ ಆಚೆ ಹೋಗುತ್ತಲೇ ಇರಲಿಲ್ಲ. ಶ್ರೇಯಸ್ ತನಗಿಂತ ಹೆಚ್ಚಾಗಿ ಯಾರನ್ನೂ ಪ್ರೀತಿಸುತ್ತಿರಲಿಲ್ಲ.
ಮದುವೆಯಾದ ಈ 2 ವರ್ಷಗಳಲ್ಲಿ ಅವಳ ಕಣ್ಣಿನಲ್ಲಿ ಒಂದು ಹನಿ ನೀರು ಬರದಂತೆ ನೋಡಿಕೊಂಡಿದ್ದ. ತನಗೆ ಬರುವ ಪ್ರತಿ ತಿಂಗಳ ಸಂಬಳದ ಪಟ್ಟಿಯನ್ನು ದೀಕ್ಷಾಳ ಕೈಗಿಟ್ಟು, ನನ್ನ ಸಂಪಾದನೆ, ನನ್ನ ಜೀವನ ಎಲ್ಲವೂ ನೀನೇ ದೀಕ್ಷಾ ಎಂದು ಹೇಳುತ್ತಿದ್ದ ಆ ಮಾತುಗಳು ಈಗ ಅವಳಿಗೆ ಸುಳ್ಳಿನಂತೆ ಕಾಣುತ್ತಿರಲಿಲ್ಲವೇ? ಕಿರಣ್ ತನ್ನ ಜೀವನದ ಅತಿ ದೊಡ್ಡ ರಹಸ್ಯವನ್ನು ತನ್ನಿಂದ ಮುಚ್ಚಿಟ್ಟಿದ್ದಾನೆ ಎನ್ನುವ ಸತ್ಯವನ್ನು ಜೀರ್ಣಿಸಿಕೊಳ್ಳಲು ಅವಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ಮನೆಯ ಖರ್ಚಿಗೆ ಬೇಕಾದ ಹಣಕ್ಕಿಂತ ಹೆಚ್ಚಾಗಿಯೇ ತಂದುಕೊಡುವ ಗಂಡ, ತನಗೇ ತಿಳಿಯದಂತೆ ಬೇರೊಬ್ಬ ಹೆಣ್ಣಿಗೆ ಪ್ರತಿ ತಿಂಗಳು ಹಣ ಕಳಿಸುತ್ತಿರುವುದರ ಹಿಂದಿನ ಉದ್ದೇಶವಾದರೂ ಏನು? ದೀಕ್ಷಾ ತನ್ನ ಇಡೀ ನೆನಪಿನ ಬುತ್ತಿಯನ್ನು ಬಿಡಿಸಿ ನೋಡಲು ಶುರುಮಾಡಿದಳು. ಶ್ರೇಯಸ್ನ ಕಡೆಯ ನೆಂಟರಲ್ಲಿ ಯಾರೂ ಕೂಡ ಶಾರದಾ ಎಂಬ ಹೆಸರಿನಲ್ಲಿ ಇರಲಿಲ್ಲ. ಅವನ ತಂದೆ ತಾಯಿ ಇಬ್ಬರೂ ವರ್ಷಗಳ ಹಿಂದೆಯೇ ತೀರಿಕೊಂಡಿದ್ದರು. ತಾಯಿ ಇವಳ ಮದುವೆಗೂ ಮುನ್ನವೇ ತೀರಿಹೋಗಿದ್ದರೆ, ತಂದೆ ಕೆಲವು ತಿಂಗಳುಗಳ ಹಿಂದಷ್ಟೇ ಲೋ ಬಿಪಿಯಿಂದಾಗಿ ಕೊನೆಯುಸಿರೆಳೆದಿದ್ದರು. ಇನ್ನೂ ಇದ್ದ ಒಬ್ಬಳೇ ತಂಗಿ ನವ್ಯ, ಅವಳಿಗೂ ಮದುವೆಯಾಗಿ ಗಂಡನ ಜೊತೆ ದುಬೈನಲ್ಲಿ ನೆಲೆಸಿದ್ದಾಳೆ. ವರ್ಷಕ್ಕೊಮ್ಮೆ ಬಂದು ಹೋಗುವ ಅವಳಿಗೂ ಈ ಶಾರದಾ ಯಾರೆಂದು ತಿಳಿದಿರುವ ಸಾಧ್ಯತೆ ಇರಲಿಲ್ಲ. ಶ್ರೇಯಸ್ ತನ್ನ ಆಫೀಸಿನ ಪ್ರತಿಯೊಬ್ಬ ಸ್ನೇಹಿತನನ್ನು ಮನೆಗೆ ಕರೆತಂದು ದೀಕ್ಷಾಗೆ ಪರಿಚಯ ಮಾಡಿಸಿದ್ದ. ಹಳೆಯ ಕಾಲೇಜು ದಿನಗಳ ಗೆಳೆಯರ ಬಳಗದಲ್ಲೂ ಈ ಹೆಸರಿನ ಯಾರೂ ಇರಲಿಲ್ಲ. ಹಾಗಾದರೆ ಯಾರು ಈ ಶಾರದಾ? ಇದು ಈ ತಿಂಗಳು ಮಾತ್ರ ಕಳಿಸಿರುವ ಹಣವೋ ಅಥವಾ ಮದುವೆಯಾದಾಗಿನಿಂದಲೂ ಇದು ಹೀಗೆಯೇ ಸಾಗುತ್ತಿದೆಯೋ? ಆ ರಸೀದಿಯ ಮೇಲಿದ್ದ ದಿನಾಂಕವನ್ನು ನೋಡಿದಾಗ ಅದು ಇದೇ ತಿಂಗಳ 5ನೇ ತಾರೀಕು ಆಗಿತ್ತು. ಅಂದರೆ ಪ್ರತಿ ತಿಂಗಳು ಶ್ರೇಯಸ್ ಆಫೀಸಿನಿಂದ ನೇರವಾಗಿ ಪೋಸ್ಟ್ ಆಫೀಸಿಗೆ ಹೋಗಿ ಈಕೆಗೆ ಹಣ ತಲುಪಿಸುತ್ತಿದ್ದನಾ? ಶ್ರೇಯಸ್ನಿಗೆ ಯಾವುದೇ ಕೆಟ್ಟ ಹವ್ಯಾಸಗಳು ಇರಲಿಲ್ಲ. ತಡವಾಗಿ ಮನೆಗೆ ಬರುವ ಅಭ್ಯಾಸವೂ ಇರಲಿಲ್ಲ. ಆಫೀಸ್ ಮುಗಿದ ತಕ್ಷಣ ನೇರವಾಗಿ ಮನೆಗೆ ಬಂದು ದೀಕ್ಷಾಳ ಜೊತೆ ಕಾಲ ಕಳೆಯುತ್ತಿದ್ದ ಗಂಡನ ಮೇಲೆ ಇಷ್ಟು ದೊಡ್ಡ ಸಂಶಯ ಪಡಲು ಅವಳ ಒಳಮನಸ್ಸು ಒಪ್ಪುತ್ತಿರಲಿಲ್ಲ. ಆದರೆ ಕೈಯಲ್ಲಿದ್ದ ರಸೀದಿ ಸುಳ್ಳು ಹೇಳುತ್ತಿರಲಿಲ್ಲವಲ್ಲ. ಒಂದು ವೇಳೆ ಮದುವೆಗೆ ಮುಂಚೆ ಶ್ರೇಯಸ್ ಬೇರೆ ಯಾರನ್ನಾದರೂ ಪ್ರೀತಿಸುತ್ತಿದ್ದನಾ? ಆಕೆಯ ಬದುಕಿನ ನಿರ್ವಹಣೆಗಾಗಿ ಈಗಲೂ ಹಣ ನೀಡುತ್ತಿದ್ದಾನಾ? ಯೋಚಿಸುತ್ತಿದ್ದಂತೆ ದೀಕ್ಷಾಳ ತಲೆ ಗಿರೆಂದು ತಿರುಗಲು ಶುರುಮಾಡಿತು. ಬೇಕುಬೇಡದ ಎಲ್ಲಾ ಕೆಟ್ಟ ಆಲೋಚನೆಗಳು ಅವಳ ತಲೆಯ ಮೇಲೆ ದಾಳಿ ಮಾಡುತ್ತಿದ್ದವು. ಗಂಡನನ್ನು ಅತಿಯಾಗಿ ನಂಬಿದ ತಪ್ಪಿಗೆ ತನಗೆ ಈ ರೀತಿಯ ಮೋಸ ಕಾದಿತ್ತೆ ಎಂದು ತನಗೆ ತಾನೇ ಪ್ರಶ್ನೆ ಮಾಡಿಕೊಂಡಳು. ಸಮಯ ನಿಧಾನವಾಗಿ ಸಂಜೆಯ ಕಡೆಗೆ ಜಾರುತ್ತಿತ್ತು. ಆಫೀಸ್ ಮುಗಿಸಿ ಶ್ರೇಯಸ್ ಮನೆಗೆ ಬರುವ ಸಮಯ ಹತ್ತಿರವಾಗುತ್ತಿತ್ತು. ಆದರೆ ದೀಕ್ಷಾಳಿಗೆ ಮಾತ್ರ ಆ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಎಂಬುದೇ ತಿಳಿಯದಾಗಿತ್ತು. ಗಡಿಯಾರದ ಮುಳ್ಳುಗಳು ಸರಸರನೆ ಓಡುತ್ತಿದ್ದವು. ಸಂಜೆ 6 ಗಂಟೆಯಾಗುತ್ತಿದ್ದಂತೆ ಶ್ರೇಯಸ್ ಬರುವ ಸಮಯವಾಯಿತೆಂದು ದೀಕ್ಷಾ ತಡಬಡಾಯಿಸಿ ಎದ್ದಳು. ಕಣ್ಣೀರು ಒರೆಸಿಕೊಂಡು ಮುಖ ತೊಳೆದುಕೊಂಡಳು. ಆದರೆ ಕನ್ನಡಿಯ ಮುಂದೆ ನಿಂತಾಗ ಅವಳಿಗೆ ತನ್ನ ಮುಖವೇ ಅಪರಿಚಿತವಾಗಿ ಕಾಣುತ್ತಿತ್ತು. ಕಣ್ಣುಗಳು ಅತ್ತಿದ್ದರಿಂದ ಕೆಂಪಗಾಗಿದ್ದವು, ಮುಖದಲ್ಲಿ ಎಂದೂ ಇರದ ಕಸಿವಿಸಿ ಎದ್ದು ಕಾಣುತ್ತಿತ್ತು. ಆ ನಿಗೂಢ ರಸೀದಿಯನ್ನು ಏನು ಮಾಡಬೇಕೆಂದು ತಿಳಿಯದೆ ರೂಮಿನಲ್ಲಿದ್ದ ಬೆಡ್ಸೈಡ್ ಟೇಬಲ್ ಮೇಲಿನ ಒಂದು ಹಳೆಯ ಪುಸ್ತಕದ ಮಧ್ಯೆ ಯಾರಿಗೂ ತಿಳಿಯದಂತೆ ಅಡಗಿಸಿಟ್ಟಳು. ಸರಿಯಾಗಿ 6:30 ಗಂಟೆಗೆ ಮನೆಯ ಹೊರಗೆ ಶ್ರೇಯಸ್ನ ಬೈಕ್ ಬಂದು ನಿಲ್ಲುವ ಶಬ್ದ ಕೇಳಿಸಿತು. ಎಂದಿನಂತೆ ದೀಕ್ಷಾಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುಮಾಡಿತು. ಆದರೆ ಇಂದು ಆ ಬಡಿತದಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಆತಂಕ ತುಂಬಿತ್ತು. ಶ್ರೇಯಸ್ ಕೀಲಿ ಹಾಕಿ ಬಾಗಿಲು ತೆರೆದು ಒಳಗೆ ಬಂದ. ಮುಖದಲ್ಲಿ ದಿನವಿಡೀ ಕೆಲಸ ಮಾಡಿದ ಆಯಾಸವಿತ್ತಾದರೂ ದೀಕ್ಷಾಳನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿ ಎಂದಿನಂತೆ ಒಂದು ಸುಂದರ ಮುಗುಳ್ನಗು ಮೂಡಿತು. ಬ್ಯಾಗನ್ನು ಸೋಫಾದ ಮೇಲಿಟ್ಟು, ದೀಕ್ಷಾ, ಇವತ್ತು ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ. ಸಖತ್ ಸುಸ್ತಾಗ್ತಿದೆ. 1 ಕಪ್ ಸ್ಟ್ರಾಂಗ್ ಕಾಫಿ ಕೊಡ್ತೀಯಾ? ಎನ್ನುತ್ತಾ ರೂಮಿನ ಕಡೆಗೆ ನಡೆದ. ದೀಕ್ಷಾ ಏನೂ ಮಾತನಾಡದೆ ಅಡುಗೆ ಮನೆಗೆ ಹೋದಳು. ಕಾಫಿ ಪುಡಿ ಹಾಕಿ, ಹಾಲು ಕಾಯಿಸಿ ಕಾಫಿ ತಯಾರಿಸುವಾಗಲೂ ಅವಳ ಕಣ್ಣುಗಳು ಶ್ರೇಯಸ್ನನ್ನೇ ಗಮನಿಸುತ್ತಿದ್ದವು. ಬಟ್ಟೆ ಬದಲಾಯಿಸಿ ಹಾಲಿಗೆ ಬಂದು ಕುಳಿತ ಶ್ರೇಯಸ್ನ ಮುಖದಲ್ಲಿ ಯಾವುದೇ ಅಪರಾಧಿ ಪ್ರಜ್ಞೆ ಕಾಣುತ್ತಿರಲಿಲ್ಲ. ಅವನು ಎಂದಿನಂತೆ ನಿರಾಳವಾಗಿದ್ದ. ದೀಕ್ಷಾ ಕಾಫಿ ಕಪ್ ತಂದು ಅವನ ಕೈಗಿಟ್ಟಳು. ಶ್ರೇಯಸ್ ಕಾಫಿ ಸಿಪ್ ಮಾಡುತ್ತಾ, ಅಬ್ಬಾ, ನಿನ್ನ ಕೈ ಕಾಫಿ ಕುಡಿದರೆ ಇಡೀ ದಿನದ ಆಯಾಸವೇ ಹೊರಟು ಹೋಗುತ್ತೆ ಎಂದ. ಆದರೆ ದೀಕ್ಷಾಳ ಮುಖದಲ್ಲಿ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಅವಳು ಮೌನವಾಗಿ ದೂರ ನಿಂತಿದ್ದಳು. ಶ್ರೇಯಸ್ ಕಾಫಿ ಕಪ್ ಕೆಳಗಿಟ್ಟು ದೀಕ್ಷಾಳ ಹತ್ತಿರ ಬಂದ. ಅವಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದವನೇ ಆತಂಕದಿಂದ ಕೇಳಿದ, ಏನಾಯ್ತು ದೀಕ್ಷಾ? ಮುಖ ಯಾಕೆ ಹೀಗಿದೆ? ಮಧ್ಯಾಹ್ನ ಮಲಗಲಿಲ್ವಾ? ಕಣ್ಣುಗಳೆಲ್ಲ ಕೆಂಪಗಾಗಿದ್ದಾವೆ. ತಲೆನೋವೇನಾದರೂ ಇದೆಯಾ? ಎನ್ನುತ್ತಾ ಅವಳ ಹೊಸದಾದ ಹಣೆಯ ಮೇಲೆ ಕೈ ಇಟ್ಟು ಜ್ವರವೇನಾದರೂ ಇದೆಯಾ ಎಂದು ಪರೀಕ್ಷಿಸಲು ಬಂದ. ಶ್ರೇಯಸ್ನ ಕೈ ತನ್ನ ಮೈ ಮುಟ್ಟುತ್ತಿದ್ದಂತೆ ದೀಕ್ಷಾಳಿಗೆ ಒಳಗಿನಿಂದ ಏನೋ ಒಂಥರ ಸಂಕಟವಾಯಿತು. ಅವಳು ನಿಧಾನವಾಗಿ ಹಿಂದೆ ಸರಿದು, ಇಲ್ಲ,
ಏನೂ ಇಲ್ಲ, ಜಸ್ಟ್ ಸ್ವಲ್ಪ ಸುಸ್ತು ಅಷ್ಟೇ ಎಂದು ಸುಳ್ಳು ಹೇಳಿ ಅಡುಗೆ ಮನೆಯ ಕಡೆಗೆ ಹೊರಟು ಹೋದಳು. ಅವಳಿಗೆ ಶ್ರೇಯಸ್ನನ್ನು ನೇರವಾಗಿ ನಿಲ್ಲಿಸಿ ಯಾರು ಆ ಶಾರದಾ ಎಂದು ಪ್ರಶ್ನಿಸಲು ಧೈರ್ಯ ಸಾಲುತ್ತಿರಲಿಲ್ಲ. ಒಂದು ವೇಳೆ ಶ್ರೇಯಸ್ ತಬ್ಬಿಬ್ಬಾಗಿ ನಿಜ ಒಪ್ಪಿಕೊಂಡರೆ, ಅಥವಾ ಆಕೆಯನ್ನು ತಾನು ಪ್ರೀತಿಸುತ್ತಿರುವುದು ನಿಜ ಎಂದು ಹೇಳಿಬಿಟ್ಟರೆ, ಆ ಕಹಿ ಸತ್ಯವನ್ನು ತಡೆದುಕೊಳ್ಳುವ ಶಕ್ತಿ ತನ್ನ ಹೃದಯಕ್ಕಿದೆಯೇ ಎಂದು ಅವಳು ಯೋಚಿಸಿದಳು. ಸಂಶಯದ ಬೆಂಕಿ ಅವಳನ್ನು ಒಳಗಿನಿಂದಲೇ ಸುಡುತ್ತಿತ್ತು. ಅಂದು ರಾತ್ರಿ ಊಟದ ಮೇಜಿನ ಮೇಲೂ ಅದೇ ಕಹಿಯಾದ ಮೌನ ಆವರಿಸಿತ್ತು. ಶ್ರೇಯಸ್ ಏನೂ ಮಾತನಾಡಿಸಲು ಪ್ರಯತ್ನಿಸಿದರೂ ದೀಕ್ಷಾ ಕೇವಲ ಒಂದೊಂದು ಪದದಲ್ಲೇ ಉತ್ತರ ಮುಗಿಸುತ್ತಿದ್ದಳು. ಊಟ ಮುಗಿಸಿ ಶ್ರೇಯಸ್ ಬೆಡ್ರೂಮಿಗೆ ಬಂದು ಮಲಗಿದ ತಕ್ಷಣ ಗಾಢ ನಿದ್ದೆಗೆ ಜಾರಿದ. ಇಡೀ ದಿನ ದುಡಿದ ಆಯಾಸ ಅವನನ್ನು ಬೇಗನೆ ನಿದ್ದೆಗೆ ತಳ್ಳಿತ್ತು. ಅವನು ಯಾವುದೇ ಚಿಂತೆಯಿಲ್ಲದೆ ಮಗುವಿನಂತೆ ನೆಮ್ಮದಿಯಿಂದ ಉಸಿರಾಡುತ್ತಾ ಮಲಗಿದ್ದ. ಆದರೆ ದೀಕ್ಷಾಗೆ ಮಾತ್ರ ಕಣ್ಣು ಮುಚ್ಚಿದರೆ ಆ ರಸೀದಿಯೇ ಕಣ್ಣ ಮುಂದೆ ಬರುತ್ತಿತ್ತು. ಅವಳು ಹಾಸಿಗೆಯಿಂದ ಎದ್ದು ನಿಧಾನವಾಗಿ ಕಿಟಕಿಯ ಹತ್ತಿರ ಬಂದು ನಿಂತಳು. ಆ ಕತ್ತಲ ರಾತ್ರಿಯಲ್ಲಿ ಆಕಾಶದ ಕಡೆ ನೋಡುತ್ತಾ, ತನ್ನ ಕಣ್ಣೀರು ಶ್ರೇಯಸ್ನಿಗೆ ಕಾಣದಂತೆ ಇಡೀ ರಾತ್ರಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಕುಳಿತಿದ್ದಳು. ಇಡೀ ರಾತ್ರಿ ಕಣ್ಣೀರಿನಲ್ಲೇ ಕಳೆದು ಹೋಗಿತ್ತು. ಮರುದಿನ ಭಾನುವಾರ. ಸಾಮಾನ್ಯವಾಗಿ ಪ್ರತಿ ಭಾನುವಾರ ಶ್ರೇಯಸ್ ಮತ್ತು ದೀಕ್ಷಾ ಜೋಡಿಯಾಗಿ ಎದ್ದು ಅಡುಗೆ ಮನೆಯಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಾ ಹರಟೆ ಹೊಡೆಯುತ್ತಾ ದಿನವನ್ನು ಸಂಭ್ರಮದಿಂದ ಆರಂಭಿಸುತ್ತಿದ್ದರು. ಆದರೆ ಇಂದಿನ ಭಾನುವಾರ ಬೇರೆಯದೇ ಆಗಿತ್ತು. ದೀಕ್ಷಾ ಮುಂಜಾನೆಯೇ ಎದ್ದು ಅಡುಗೆ ಮನೆಗೆ ಹೋಗಿ ಯಾಂತ್ರಿಕವಾಗಿ ಕೆಲಸ ಮಾಡಲು ಶುರುಮಾಡಿದ್ದಳು. ಅವಳ ಮನಸ್ಸು ಎಲ್ಲೋ ಇತ್ತು, ಕೈಗಳು ಎಲ್ಲೋ ಕೆಲಸ ಮಾಡುತ್ತಿದ್ದವು. ಬೆಳಗ್ಗೆ 9 ಗಂಟೆಯ ಹೊತ್ತಿಗೆ ಶ್ರೇಯಸ್ ಎದ್ದು ಹಾಲಿಗೆ ಬಂದ. ದೀಕ್ಷಾ, ಇವತ್ತು ಸ್ಪೆಷಲ್ ತಿಂಡಿ ಏನಾದ್ರೂ ಇದೆಯಾ ಎಂದು ಖುಷಿಯಿಂದ ಕೇಳುತ್ತಾ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತ. ದೀಕ್ಷಾ ಮೌನವಾಗಿಯೇ ತಟ್ಟೆಯಲ್ಲಿ ಬೀಸಿ ಬೀಸಿ ಇಡ್ಲಿ ಮತ್ತು ಚಟ್ನಿಯನ್ನು ತಂದಿಟ್ಟಳು. ಶ್ರೇಯಸ್ ಮೊದಲ ತುತ್ತು ಬಾಯಿಗೆ ಇಟ್ಟ ತಕ್ಷಣ ಮುಖ ಸುಕ್ಕುಗಟ್ಟಿತು. ಚಟ್ನಿಯಲ್ಲಿ ಉಪ್ಪೂ ಇರಲಿಲ್ಲ, ಖಾರವೂ ಇರಲಿಲ್ಲ, ಬರೀ ನೀರನ್ನೇ ಅರೆದಂತಾಗಿತ್ತು. ಅವನು ಆಶ್ಚರ್ಯದಿಂದ ದೀಕ್ಷಾಳ ಮುಖ ನೋಡಿದ. ಅವಳ ಕಣ್ಣುಗಳ ಕೆಳಗೆ ಕಪ್ಪು ಕಲೆಗಳು ಮೂಡಿದ್ದವು, ಮುಖ ಸಂಪೂರ್ಣ ಬಾಡಿಹೋಗಿತ್ತು. ಶ್ರೇಯಸ್ ತಿಂಡಿಯ ತಟ್ಟೆಯನ್ನು ಪಕ್ಕಕ್ಕಿಟ್ಟು ಎದ್ದು ಬಂದ. ದೀಕ್ಷಾಳ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಅತ್ಯಂತ ಪ್ರೀತಿಯಿಂದ ಕೇಳಿದ, ದೀಕ್ಷಾ, ಪ್ಲೀಸ್ ನಿಜ ಹೇಳು, ಏನಾಗಿದೆ ನಿನಗೆ? ನಿನ್ನ ಮೌನ ನನ್ನನ್ನು ಕೊಲ್ಲುತ್ತಿದೆ. ನಿನ್ನ ಚಟ್ನಿಯಲ್ಲಿ ಇವತ್ತು ಉಪ್ಪಿಲ್ಲ ಅಂದ್ರೆ ನಿನ್ನ ತಲೆಯಲ್ಲಿ ಬೇರೆ ಏನೋ ಓಡ್ತಿದೆ ಅಂತ ಅರ್ಥ. ನನ್ನಿಂದ ಏನನ್ನಾದರೂ ಮುಚ್ಚಿಡ್ತಿದ್ದೀಯಾ ಎಂದು ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿದ. ಗಂಡನ ಆ ಮುಗ್ಧ ಮುಖ ಮತ್ತು ಕಾಳಜಿಯನ್ನು ನೋಡಿದಾಗ ದೀಕ್ಷಾಗೆ ಒಂದು ಕ್ಷಣ ತಾನು ಮಾಡುತ್ತಿರುವುದು ತಪ್ಪಾ ಎನಿಸಿತು. ಆದರೆ ಅವಳ ಕೈ ಬಿಡಿಸಿಕೊಂಡು, ನನಗೆ ಏನೂ ಆಗಿಲ್ಲ ಶ್ರೇಯಸ್, ನೀವು ತಿಂಡಿ ಮುಗಿಸಿ ಎಂದು ಹೇಳಿ ಅಡುಗೆ ಮನೆಗೆ ಓಡಿಹೋಗಿ ಕಣ್ಣೀರು ಹಾಕಿದಳು. ಸುಮಾರು 10 ಗಂಟೆಯ ಹೊತ್ತಿಗೆ ಶ್ರೇಯಸ್ ತನ್ನ ಸ್ನೇಹಿತನೊಬ್ಬನನ್ನು ಭೇಟಿಯಾಗಲು ಹೊರಗೆ ಹೋಗಲು ಸಿದ್ಧನಾದ. ಬಟ್ಟೆ ಬದಲಾಯಿಸಲು ಬೆಡ್ರೂಮಿಗೆ ಬಂದವನು ತನ್ನ ವಾಚ್ ತರಲು ಬೆಡ್ಸೈಡ್ ಟೇಬಲ್ ಬಳಿ ಹೋದ. ಅಲ್ಲಿ ದೀಕ್ಷಾ ತರಾತುರಿಯಲ್ಲಿ ಅರ್ಧಂಬರ್ಧ ಮುಚ್ಚಿಟ್ಟಿದ್ದ ಆ ಹಳೆಯ ಪುಸ್ತಕ ಅವನ ಕಣ್ಣಿಗೆ ಬಿತ್ತು. ಅದರ ನಡುವಿನಿಂದ ಆ ಪೋಸ್ಟ್ ಆಫೀಸ್ ರಸೀದಿ ಅರ್ಧದಷ್ಟು ಹೊರಗೆ ಕಾಣಿಸುತ್ತಿತ್ತು. ಶ್ರೇಯಸ್ ಕುತೂಹಲದಿಂದ ಆ ಪುಸ್ತಕವನ್ನು ಎತ್ತಿ ಆ ಕಾಗದವನ್ನು ಕೈಗೆ ತೆಗೆದುಕೊಂಡ. ಅದನ್ನು ಬಿಡಿಸಿ ನೋಡಿದ ತಕ್ಷಣ ಶ್ರೇಯಸ್ನ ಇಡೀ ದೇಹ ಒಂದು ಕ್ಷಣ ನಡುಗಿತು. ಅವನ ಮುಖದಲ್ಲಿದ್ದ ರಕ್ತವೆಲ್ಲ ಒಮ್ಮೆಲೇ ಹಾರಿಹೋದಂತಾಯಿತು. ಹೆಂಡತಿಯ 2 ದಿನಗಳ ಮೌನಕ್ಕೆ, ಅವಳ ಕಣ್ಣೀರಿಗೆ, ಆ ಬಾಡಿದ ಮುಖಕ್ಕೆ ಅಸಲಿ ಕಾರಣ ಏನೆಂದು ಅವನಿಗೆ ಅರ್ಥವಾಗಲು 1 ಸೆಕೆಂಡ್ ಕೂಡ ಬೇಕಾಗಲಿಲ್ಲ. ಆ ರಸೀದಿಯ ಮೇಲಿದ್ದ ಶಾರದಾ ಎಂಬ ಹೆಸರು ಕಣ್ಣಿಗೆ ಬೀಳುತ್ತಿದ್ದಂತೆ ಶ್ರೇಯಸ್ನ ಕೈಗಳು ನಡುಗಿದವು. ಅವನು ಆ ಕಾಗದವನ್ನು ಎದೆಗೆ ಹತ್ತಿ ಹಿಡಿದುಕೊಂಡು ಬೆಡ್ ಮೇಲೆ ಕುಸಿದು ಕುಳಿತ. ಅವನ ಕಣ್ಣುಗಳಿಂದ ನೀರು ಧಾರೆಧಾರೆಯಾಗಿ ಹರಿಯಲು ತೊಡಗಿತು. ತಾನು ಇಷ್ಟು ದಿನ ಕಣ್ಣಿನ ಮಣಿಯಂತೆ ಕಾಪಾಡಿಕೊಂಡಿದ್ದ ರಹಸ್ಯ ಇಂದು ಹೆಂಡತಿಯ ಮುಂದೆ ಬಯಲಾಗಿತ್ತು. ಬೆಡ್ರೂಮಿನಿಂದ ಶ್ರೇಯಸ್ನ ಸಣ್ಣ ಬಿಕ್ಕಳಿಕೆಯ ಶಬ್ದ ಕೇಳಿಸುತ್ತಿದ್ದಂತೆ ಅಡುಗೆ ಮನೆಯಲ್ಲಿದ್ದ ದೀಕ್ಷಾಳ ಹೆಜ್ಜೆಗಳು ತಾನಾಗಿಯೇ ತಡೆದವು. ಅವಳು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಬೆಡ್ರೂಮಿನ ಬಾಗಿಲ ಬಳಿ ಬಂದು ನಿಂತಳು. ಅಲ್ಲಿ ಶ್ರೇಯಸ್ ಆ ರಸೀದಿಯನ್ನು ಕೈಯಲ್ಲಿ ಹಿಡಿದು ತಲೆ ತಗ್ಗಿಸಿ ಅಳುತ್ತಿರುವುದನ್ನು ನೋಡಿ ಅವಳ ಹೃದಯ ಒಂದು ಕ್ಷಣ ನಿಂತಂತಾಯಿತು. ದೀಕ್ಷಾಳನ್ನು ನೋಡಿದ ತಕ್ಷಣ ಶ್ರೇಯಸ್ ಎದ್ದು ಬಂದು ಅವಳ 2 ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವನ ಕಣ್ಣುಗಳಲ್ಲಿ ಯಾವುದೇ ಅಪರಾಧಿ ಭಾವನೆ ಇರಲಿಲ್ಲ, ಬದಲಿಗೆ ತಡೆಯಲಾರದ ನೋವು ತುಂಬಿತ್ತು. ದೀಕ್ಷಾ, ನನ್ನನ್ನು ಕ್ಷಮಿಸಿಬಿಡು. ನೀನು ಈ 2 ದಿನಗಳಿಂದ ಪಡುತ್ತಿದ್ದ ನರಕಯಾತನೆಗೆ ನಾನೇ ಕಾರಣ. ಆದರೆ ನೀನು ಅಂದುಕೊಳ್ಳುತ್ತಿರುವುದು ಸುಳ್ಳು. ಈ ರಸೀದಿಯ ಹಿಂದೆ
ಈ ಶಾರದಾ ಎಂಬ ಹೆಸರಿನ ಹಿಂದೆ 20 ವರ್ಷಗಳ ಹಿಂದಿನ ಒಂದು ಕಣ್ಣೀರಿನ ಕಥೆಯಿದೆ ಎಂದು ಹೇಳುತ್ತಾ ಅವಳನ್ನು ಬೆಡ್ ಮೇಲೆ ಕೂರಿಸಿ ತಾನು ಅವಳ ಪಕ್ಕದಲ್ಲೇ ಕುಳಿತುಕೊಂಡು ತನ್ನ ಬಾಲ್ಯದ ದಿನಗಳನ್ನು ಬಿಚ್ಚಿಡಲು ಶುರುಮಾಡಿದ. ಶ್ರೇಯಸ್ನ ಕಣ್ಣೀರಿನ ಧಾರೆ ಇನ್ನೂ ನಿಂತಿರಲಿಲ್ಲ. ದೀಕ್ಷಾ, ನಾನು 5-6 ವರ್ಷದ ಬಾಲಕನಾಗಿದ್ದಾಗ ನಮ್ಮ ಕುಟುಂಬದ ಪರಿಸ್ಥಿತಿ ತುಂಬಾ ಕಷ್ಟದಲ್ಲಿತ್ತು. ಅಪ್ಪ ಮತ್ತು ಅಮ್ಮ ಇಬ್ಬರೂ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. ನನ್ನನ್ನು ಮತ್ತು ನನ್ನ ಅಕ್ಕ ನವ್ಯಾಳನ್ನು ನೋಡಿಕೊಳ್ಳಲು ಮನೆಯಲ್ಲಿ ಯಾರೂ ಇರಲಿಲ್ಲ. ನಾವಿಬ್ಬರೂ ಹಸಿವಿನಿಂದ ಅಳುತ್ತಾ ಮನೆಯ ಹೊರಗೆ ಕುಳಿತಿರುತ್ತಿದ್ದೆವು. ಆ ಸಮಯದಲ್ಲಿ ನಮ್ಮ ಪಾಲಿಗೆ ದೇವರಂತೆ ನೆರಳಿಗೆ ಬಂದವರೇ ನಮ್ಮ ಎದುರು ಮನೆಯಲ್ಲಿದ್ದ ಶಾರದಮ್ಮ. ತಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿದ್ದು ಇದೇ ಶಾರದಮ್ಮ. ಶ್ರೇಯಸ್ ಹಳೆಯ ನೆನಪುಗಳಿಗೆ ಜಾರಿದಂತೆ ಅವನ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗು ಮೂಡಿತು. ಅಮ್ಮ ಆಫೀಸಿನಿಂದ ಬರುವುದು ತಡವಾದರೆ ಶಾರದಮ್ಮ ನಮಗಾಗಿಯೇ ಬಿಸಿ ಅನ್ನ ಮಾಡಿ ಪ್ರೀತಿಯಿಂದ ತುತ್ತು ಕೊಡುತ್ತಿದ್ದರು. ನಮ್ಮ ಬಟ್ಟೆ ಒಗೆಯುವುದರಿಂದ ಹಿಡಿದು ನಮಗೆ ಜ್ವರ ಬಂದಾಗ ಇಡೀ ರಾತ್ರಿ ನಿದ್ದೆಗೆಟ್ಟು ನಮ್ಮ ತಲೆ ಸವರುತ್ತಾ ಕುಳಿತುಕೊಳ್ಳುತ್ತಿದ್ದರು. ತಾಯಿಯಿಲ್ಲದ ಕೊರತೆಯನ್ನು ನಮಗೆ ಎಂದೂ ತಿಳಿಯದಂತೆ ನೋಡಿಕೊಂಡ ಬದುಕಿನ ದೇವತೆಯಾಗಿದ್ದರು ಅವರು. ಅವರ ಕೈಯಿಂದ ಒಂದು ತುತ್ತು ತಿನ್ನದಿದ್ದರೆ ನನಗೆ ಅಂದು ನಿದ್ದೆಯೇ ಬರುತ್ತಿರಲಿಲ್ಲ ದೀಕ್ಷಾ ಎಂದು ಶ್ರೇಯಸ್ ಕಣ್ಣೀರು ಒರೆಸಿಕೊಂಡ. ಬಾಲ್ಯದ ಆ ಸುಂದರ ನೆನಪುಗಳನ್ನು ಹೇಳುವಾಗ ಶ್ರೇಯಸ್ನ ಕಣ್ಣುಗಳಲ್ಲಿ ನಕ್ಷತ್ರದಂತಹ ಮಿಂಚಿತ್ತಾದರೂ ಮುಂದಿನ ಕಥೆಯನ್ನು ನೆನೆಸಿಕೊಳ್ಳುತ್ತಿದ್ದಂತೆ ಅವನ ಮುಖ ಸಪ್ಪಗಾಯಿತು. ಆ ಕಣ್ಣುಗಳಲ್ಲಿದ್ದ ಬಣ್ಣಮಾಸಿ ಮತ್ತೆ ತಡೆಯಲಾರದ ಕಣ್ಣೀರು ಧಾರೆಧಾರಿಯಾಗಿ ಹರಿಯಲು ತೊಡಗಿತು. ದೀಕ್ಷಾ ಮೌನವಾಗಿಯೇ ಗಂಡನ ಮುಖವನ್ನೇ ನೋಡುತ್ತಿದ್ದಳು. ಶ್ರೇಯಸ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕಥೆಯನ್ನು ಮುಂದುವರಿಸಿದ. ದೀಕ್ಷಾ, ಕಾಲ ಯಾರ ಬದುಕನ್ನು ಒಂದೇ ತರಹ ಇಡುವುದಿಲ್ಲ ಅಲ್ವಾ? ನಮ್ಮ ಬದುಕು ನಿಧಾನವಾಗಿ ಸುಧಾರಿಸಿತು. ಅಪ್ಪನಿಗೆ ಒಳ್ಳೆಯ ಕೆಲಸ ಸಿಕ್ಕಿತು, ನಾವು ಸ್ವಂತ ಮನೆ ಕೊಂಡೆವು. ಆದರೆ ದುರದೃಷ್ಟವಶಾತ್ ಆ ಹೊಸ ಮನೆ ಇದ್ದದ್ದು ಈ ಊರಿನ ಮತ್ತೊಂದು ತುದಿಯಲ್ಲಿ. ಹಾಗಾಗಿ ನಾವು ಶಾರದಮ್ಮನ ಎದುರು ಮನೆಯನ್ನು ಖಾಲಿ ಮಾಡಿ ಬರಬೇಕಾಯಿತು. ಆರಂಭದಲ್ಲಿ ಕೆಲವು ತಿಂಗಳು ಅವರ ಸಂಪರ್ಕವಿತ್ತು. ಆದರೆ ನಾನು ಓದು ಕೆಲಸ ಎಂದು ಬ್ಯುಸಿಯಾದೆ. ಅಕ್ಕನಿಗೂ ಮದುವೆಯಾಗಿ ದುಬೈಗೆ ಹೋದಳು. ನಿಧಾನವಾಗಿ ಶಾರದಮ್ಮನ ಸಂಪರ್ಕ ಸಂಪೂರ್ಣವಾಗಿ ಕಟೌಟ್ ಆಗಿ ಹೋಯಿತು. ಆದರೆ ನಾನು ಆ ಮನೆ ಬಿಟ್ಟು ಬಂದ ನಂತರ ಶಾರದಮ್ಮನ ಬದುಕಿನಲ್ಲಿ ವಿಧಿಯ ಕ್ರೂರ ಆಟ ಶುರುವಾಗಿತ್ತು ಎಂಬುದು ನನಗೆ ತಡವಾಗಿ ತಿಳಿಯಿತು. ಶ್ರೇಯಸ್ ಬಿಕ್ಕಳಿಸುತ್ತಾ ಹೇಳಿದ, ನಮ್ಮನ್ನು ಅಷ್ಟು ಪ್ರೀತಿಯಿಂದ ಸಾಕಿದ ಆ ದೇವತೆಯ ಬದುಕು ನಂತರದ ದಿನಗಳಲ್ಲಿ ನರಕವಾಯಿತು ದೀಕ್ಷಾ. ಶಾರದಮ್ಮನ ಗಂಡ ಹಠಾತ್ತಾಗಿ ಹಾರ್ಟ್ ಅಟ್ಯಾಕ್ನಿಂದ ತೀರಿಕೊಂಡರು. ಶಾರದಮ್ಮ ತಾವು ಕಷ್ಟಪಟ್ಟು ಕೂಲಿ ಮಾಡಿ ಜನರ ಮನೆ ಕೆಲಸ ಮಾಡಿ 2 ಗಂಡು ಮಕ್ಕಳನ್ನು ಓದಿಸಿ ದೊಡ್ಡ ಆಫೀಸರುಗಳನ್ನಾಗಿ ಮಾಡಿದ್ದರು. ಆ 2 ಮಕ್ಕಳಿಗೆ ಮದುವೆಯಾದ ಮೇಲೆ ಅಸಲಿ ಕಥೆ ಶುರುವಾಯಿತು. ಆ ಸೊಸೆಯಂದಿರಿಗೆ ವಯಸ್ಸಾದ ಅತ್ತೆ ಮನೆಯಲ್ಲಿ ಇರುವುದು ಇಷ್ಟವಿರಲಿಲ್ಲ. ಆ 2 ನರರೂಪಿ ರಾಕ್ಷಸರು ಹೆಂಡತಿಯರ ಮಾತು ಕೇಳಿ ಹೆತ್ತ ತಾಯಿಯನ್ನೇ ಮರೆತರು. 2 ವಿದೇಶಕ್ಕೆ ಹಾರಲು ಪ್ಲಾನ್ ಮಾಡಿದರು. ಹೋಗುವ ಮುನ್ನ ಅವರು ಮಾಡಿದ್ದೇನು ಗೊತ್ತಾ? ಶಾರದಮ್ಮನ ಹೆಸರಲ್ಲಿದ್ದ ಆ ಸ್ವಂತ ಮನೆಯನ್ನು ವಂಚನೆಯಿಂದ ತಮ್ಮ ಹೆಸರಿಗೆ ಬರೆಸಿಕೊಂಡು ಅದನ್ನು ಬೇರೆಯವರಿಗೆ ಮಾರಿಬಿಟ್ಟರು. ಹೆತ್ತ ತಾಯಿಯನ್ನು ಒಂಟಿಯಾಗಿ ₹1 ದುಡ್ಡಿಲ್ಲದೆ ರಸ್ತೆಯ ಮೇಲೆ ಅನಾಥರನ್ನಾಗಿ ನಿಲ್ಲಿಸಿ ಆ 2 ಮಕ್ಕಳು ವಿದೇಶಕ್ಕೆ ಓಡಿಹೋದರು. ನಾನು ದೊಡ್ಡವನಾಗಿ ಕೈತುಂಬಾ ಸಂಬಳ ಬರುವ ಕೆಲಸಕ್ಕೆ ಸೇರಿದ ಮೇಲೆ ನನ್ನ ಬಾಲ್ಯದ ದೇವತೆ ಶಾರದಮ್ಮನನ್ನು ಹುಡುಕುತ್ತಾ ಹಳೆಯ ಹಳ್ಳಿಯ ಮನೆಗೆ ಬಂದಿದ್ದೆ. ಆದರೆ ಅಲ್ಲಿ ಬೇರೆ ಯಾರೋ ಇದ್ದರು. ಶಾರದಮ್ಮ ಅಲ್ಲಿಂದ ಹೋಗಿ ವರ್ಷಗಳೇ ಕಳೆದಿವೆ ಎಂದು ಅಲ್ಲಿನವರು ಹೇಳಿದರು. ಅವರು ಎಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬ ಸತು ಸುಳಿವೇ ಸಿಗದೆ ನಾನು ವರ್ಷಗಟ್ಟಲೆ ಒಳಗೊಳಗೆ ಕೊರಗುತ್ತಿದ್ದೆ. ನನ್ನನ್ನು ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಂಡ ಜೀವ ಎಲ್ಲೋ ಕಷ್ಟಪಡುತ್ತಿದೆ ಎನ್ನುವ ನೋವು ನನ್ನನ್ನು ಪ್ರತಿದಿನ ಕಾಡುತ್ತಿತ್ತು ದೀಕ್ಷಾ ಎಂದು ಶ್ರೇಯಸ್ ಹೆಂಡತಿಯ ಮಡಿಲಿಗೆ ತಲೆ ಇಟ್ಟು ಜೋರಾಗಿ ಅಳತೊಡಗಿದ. ಶ್ರೇಯಸ್ನ ಕಣ್ಣೀರಿನ ಕಥೆಯನ್ನು ಕೇಳುತ್ತಿದ್ದ ದೀಕ್ಷಾಳ ಕಣ್ಣುಗಳು ತೇವವಾಗಿದ್ದವು. ಗಂಡನ ಮೇಲಿದ್ದ ಅನುಮಾನದ ಕಪ್ಪು ಮೋಡಗಳು ಕರಗಿ ಆತನ ಮೇಲಿನ ಗೌರವ ಈಗ ನೂರ್ಮಡಿಯಾಗಿತ್ತು. ಶ್ರೇಯಸ್ ದೀಕ್ಷಾಳ ಮಡಿಲಿಂದ ತಲೆ ಎತ್ತಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಆ ಭೀಕರ ದೃಶ್ಯವನ್ನು ಬಿಚ್ಚಿಡಲು ಶುರುಮಾಡಿದ. ದೀಕ್ಷಾ, ಶಾರದಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ನಾನು ಕತ್ತಲಲ್ಲಿ ಹುಡುಕುತ್ತಿದ್ದಾಗ ವಿಧಿ ನನ್ನನ್ನು ಅವರ ಮುಂದೆ ತಂದು ನಿಲ್ಲಿಸಿತು. ಆದರೆ ಆ ಪರಿಸ್ಥಿತಿ ಎಷ್ಟು ಭೀಕರವಾಗಿತ್ತು ಎಂದರೆ ಅದನ್ನು ನೆನೆಸಿಕೊಂಡರೆ ಈಗಲೂ ನನ್ನ ರಕ್ತ ಹೆಪ್ಪುಗಟ್ಟುತ್ತದೆ. ಸುಮಾರು 6 ತಿಂಗಳ ಹಿಂದೆ ನನ್ನ ಆಫೀಸ್ ಗೆಳೆಯನೊಬ್ಬನ ಮದುವೆಗೆ ನಾನು ಹೋಗಿದ್ದೆ. ಮದುವೆ ಮುಗಿದ ನಂತರ ಊಟದ ಹಾಲ್ಗೆ ಹೋದೆ. ಅಲ್ಲಿ 100 ಜನ ಊಟ ಮಾಡುತ್ತಿದ್ದರು.
ಊಟ ಮುಗಿಸಿ ಎದ್ದವರ ಎಂಜಲು ಎಲೆಗಳನ್ನು ಎತ್ತಿ ದೊಡ್ಡ ಬುಟ್ಟಿಗೆ ಹಾಕಲು ಕೆಲವು ವಯಸ್ಸಾದ ಹೆಂಗಸರು ಕೆಲಸ ಮಾಡುತ್ತಿದ್ದರು. ನಾನು ಕೈ ತೊಳೆಯಲು ಹೋಗುವಾಗ ಆ ಗುಂಪಿನಲ್ಲಿದ್ದ ಒಬ್ಬ ವೃದ್ಧೆಯ ಬೆನ್ನು ನನ್ನ ಕಣ್ಣಿಗೆ ಬಿತ್ತು. ಆ ನಡುಗುತ್ತಿದ್ದ ಕೈಗಳು, ಆ ಬಾಗಿದ ಬೆನ್ನು ನನಗೆ ತುಂಬಾ ಪರಿಚಿತ ಅನಿಸಿತು. ಶ್ರೇಯಸ್ನ ಧ್ವನಿ ದುಃಖದಿಂದ ಗದ್ಗದಿತವಾಯಿತು. ನಾನು ಕುತೂಹಲದಿಂದ ಅವರ ಮುಖ ನೋಡಲು ಮುಂದೆ ಹೋದೆ. ದೀಕ್ಷಾ, ನಂಬೂ ಜನರ ಎಂಜಲು ಎಲೆಗಳನ್ನು ಎತ್ತಿ ಬುಟ್ಟಿಗೆ ಹಾಕುತ್ತಿದ್ದ ಆ ವಯಸ್ಸಾದ ಹೆಂಗಸರ ಗುಂಪಿನಲ್ಲಿ ನಿಂತಿದ್ದದ್ದು ಬೇರೆ ಯಾರೂ ಅಲ್ಲ, ನನ್ನ ಬಾಲ್ಯದ ದೇವತೆ ಶಾರದಮ್ಮ. ಹರಿದು ಹೋದ ಹಳೆಯ ನೂಲಿನ ಸೀರೆ, ಕೃಶವಾದ ಒಣಗಿದ ಮುಖ, ಕಣ್ಣುಗಳಲ್ಲಿ ಜಗತ್ತೇ ಮುಳುಗಿಹೋದಂತಹ ಅಸಹಾಯಕತೆ ತುಂಬಿತ್ತು. ನನ್ನ ಇಡೀ ಜಗತ್ತೇ ಒಂದು ಕ್ಷಣ ಸ್ತಬ್ಧವಾಯಿತು. ನಾನು ಓಡಿಹೋಗಿ ಅವರ ಮುಂದೆ ನಿಂತು ಶಾರದಮ್ಮ ಎಂದು ಕೂಗಿದೆ. ಅವರು ತಲೆ ಎತ್ತಿ ನನ್ನನ್ನು ನೋಡಿದರು. ಮೊದಲು ಅವರಿಗೆ ನನ್ನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ನಾನು ಶ್ರೇಯಸ್ ಅಮ್ಮ. ಎದುರು ಮನೆಯ ಶ್ರೇಯಸ್ ಎಂದ ತಕ್ಷಣ ಅವರ ಕೈಯಲ್ಲಿದ್ದ ಎಂಜಲು ಎಲೆಗಳು ಕೆಳಗೆ ಬಿದ್ದವು. ತಮ್ಮ ಕೈಗಳಲ್ಲಿದ್ದ ಎಂಜಲನ್ನೂ ಕೊಳಕನ್ನೂ ಗಮನಿಸದೆ ಅವರು ನನ್ನ ಕೆನ್ನೆ ಸವರಿ ಮಗನೇ ಶ್ರೇಯಸ್ ಎಂದು ನನ್ನ ಎದೆಗೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅತ್ತರು. ಹೆತ್ತ ಮಕ್ಕಳು ವಿದೇಶದಲ್ಲಿ ಕೋಟ್ಯಂತರ ರೂಪಾಯಿ ದುಡ್ಡಿನಲ್ಲಿ ತೇಲುತ್ತಿದ್ದರೆ, ಈ ತಾಯಿ ಬದುಕಿನ ನಿರ್ವಹಣೆಗಾಗಿ, ಒಂದು ಹೊತ್ತಿನ ಗಂಜಿಗಾಗಿ ಮದುವೆ ಮನೆಗಳಲ್ಲಿ ಎಂಜಲೆಲೆ ಎತ್ತುವ ಕೆಲಸ ಹಿಡಿದಿದ್ದರು. ವಾಸಿಸಲು ಜಾಗವಿಲ್ಲದೆ ನಗರದ ಒಂದು ಸಣ್ಣ ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದಿದ್ದರು. ಆ ದೃಶ್ಯ ನನ್ನ ಹೃದಯವನ್ನು ಚೂರು ಚೂರು ಮಾಡಿಬಿಟ್ಟಿತು. ದೀಕ್ಷಾ ಎಂದು ಶ್ರೇಯಸ್ ತಲೆ ಹಿಡಿದು ಕುಳಿತುಕೊಂಡ. ಬೆಡ್ರೂಮಿನಲ್ಲಿ ಮೌನ ಆವರಿಸಿತ್ತು. ಶ್ರೇಯಸ್ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೆಂಡತಿಯ ಮುಖವನ್ನೇ ನೋಡುತ್ತಿದ್ದ. ಅಂದಿನಿಂದ ದೀಕ್ಷಾ ಆ ದೇವತೆಯ ಸ್ಥಿತಿಯನ್ನು ನೋಡಲಾಗದೆ ನಾನು ಪ್ರತಿ ತಿಂಗಳೂ ನನ್ನ ಕೈಲಾದ 5,000 ರೂಪಾಯಿ ಹಣವನ್ನು ಅವರಿಗೆ ಮನಿ ಆರ್ಡರ್ ಮೂಲಕ ಕಳಿಸುತ್ತಿದ್ದೆ. ನನ್ನ ತಾಯಿಯಂತಿದ್ದ ಜೀವ ಇಂದು ವೃದ್ಧಾಶ್ರಮದಲ್ಲಿ ಇನ್ನೊಬ್ಬರ ಕೈಕೆಳಗೆ ಬದುಕುತ್ತಿದ್ದಾರೆ ಎಂದು ನಿನ್ನ ಮುಂದೆ ಹೇಳಿಕೊಳ್ಳಲು ನನಗೆ ಒಂಥರ ಸಂಕೋಚವಾಗಿತ್ತು. ಮನೆಯ ಜವಾಬ್ದಾರಿ ನಿನ್ನ ಮೇಲಿರುವಾಗ ನಿನಗೆ ಈ ವಿಷಯ ಹೇಳಿ ನಿನ್ನ ಮನಸ್ಸಿಗೆ ಯಾಕೆ ಬೇಸರ ಮಾಡಬೇಕು ಅಂದುಕೊಂಡೆ. ಅದಕ್ಕೆ ನಿನ್ನಿಂದ ಈ ಸತ್ಯವನ್ನು ಮುಚ್ಚಿಟ್ಟೆ. ನನ್ನನ್ನು ಕ್ಷಮಿಸಿಬಿಡು ಎಂದು ಶ್ರೇಯಸ್ ತಲೆ ತಗ್ಗಿಸಿದ. ದೀಕ್ಷಾ ಏನೂ ಮಾತನಾಡದೆ ಮೌನವಾಗಿ ಎಲ್ಲವನ್ನೂ ಕೇಳಿಸಿಕೊಂಡಳು. ಅವಳ ಮುಖದಲ್ಲಿ ಯಾವುದೇ ಕೋಪದ ಭಾವನೆ ಇರಲಿಲ್ಲ, ಆದರೆ ಒಂದು ರೀತಿಯ ನಿಗೂಢ ಗಾಂಭೀರ್ಯ ಆವರಿಸಿತ್ತು. ಶ್ರೇಯಸ್ ಹೆಂಡತಿಯಿಂದ ಏನಾದರೂ ಪ್ರತಿಕ್ರಿಯೆ ಬರಬಹುದು, ನಾವಿಬ್ಬರೂ ಹೋಗಿ ಆ ತಾಯಿಯನ್ನು ನೋಡಿಕೊಂಡು ಬರೋಣ ಎಂದು ಅವಳು ಹೇಳಬಹುದು ಎಂದು ಆಸೆಯಿಂದ ಕಾಯುತ್ತಿದ್ದ. ಆದರೆ ದೀಕ್ಷಾ ಹಾಸಿಗೆಯಿಂದ ಎದ್ದು ನಿಂತು, ನಿಮ್ಮ ಕಥೆ ಮುಗಿಯಿತಲ್ಲ ಶ್ರೇಯಸ್, ನನಗೆ ಸ್ವಲ್ಪ ಕೆಲಸವಿದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು. ಶ್ರೇಯಸ್ನಿಗೆ ತನ್ನ ಹೆಂಡತಿಯ ಈ ವರ್ತನೆ ತುಂಬಾ ಬೇಸರ ತರಿಸಿತು. ದೀಕ್ಷಾಗೆ ಶಾರದಮ್ಮನ ಕಥೆ ಕೇಳಿ ಅಯ್ಯೋ ಎನಿಸಲಿಲ್ಲವೇ? ಅವಳಿಗೆ ಆ ತಾಯಿಯ ಮೇಲೆ ಕರುಣೆ ಬರಲಿಲ್ಲವೇ ಎಂದು ಅವನು ಒಳಗೊಳಗೆ ನೊಂದ ಉಂಡೆ ತಿಂದಂತಾದ. ಮಧ್ಯಾಹ್ನ ಊಟದ ಮೇಜಿನ ಮೇಲೂ ಅದೇ ನೀರಸ ವಾತಾವರಣವಿತ್ತು. ಇಬ್ಬರೂ ಮಾತನಾಡಲಿಲ್ಲ. ಊಟ ಮುಗಿದ ತಕ್ಷಣ ದೀಕ್ಷಾ ತನ್ನ ಹ್ಯಾಂಡ್ಬ್ಯಾಗ್ ಎತ್ತಿಕೊಂಡು, ನಾನು ಹೊರಗೆ ಹೋಗಿ ಬರ್ತೀನಿ ಎಂದಳು. ಶ್ರೇಯಸ್ ಆಶ್ಚರ್ಯದಿಂದ, ಎಲ್ಲಿಗೆ ದೀಕ್ಷಾ? ಈ ಬಿಸಿಲಿನಲ್ಲಿ ಎಲ್ಲಿಗೆ ಹೋಗ್ತಿದ್ದೀಯಾ ಎಂದು ಕೇಳಿದಾಗ, ನನಗೆ ಸ್ವಲ್ಪ ವೈಯಕ್ತಿಕ ಕೆಲಸವಿದೆ, ಯಾರಿಗೂ ತಿಳಿಸುವ ಅಗತ್ಯವಿಲ್ಲ ಎಂದು ತಣ್ಣಗೆ ಉತ್ತರಿಸಿ ಮನೆಯಿಂದ ಹೊರಟು ಹೋದಳು. ಶ್ರೇಯಸ್ ಸೋಫಾದ ಮೇಲೆ ಕುಸಿದು ಕುಳಿತುಕೊಂಡ. ತಾನು ಸತ್ಯ ಹೇಳಿದ ಮೇಲೂ ಹೆಂಡತಿ ಹೀಗೆ ಜಿದ್ದಿಗೆ ಬಿದ್ದಂತೆ ನಡೆದುಕೊಳ್ಳುತ್ತಿರುವುದು ಅವನಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಇಡೀ ಸಂಸಾರದಲ್ಲಿ ಬಿರುಕು ಮೂಡಿದಂತೆ ಅವನಿಗೆ ಭಾಸವಾಯಿತು. ದೀಕ್ಷಾ ಮನೆಯಿಂದ ಹೊರಟು ಹೋದ ನಂತರ ಶ್ರೇಯಸ್ನಿಗೆ ಮನೆಯಲ್ಲಿ ಒಂದು ಕ್ಷಣವೂ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಗಡಿಯಾರದ ಮುಳ್ಳುಗಳು 5-6 ಗಂಟೆಯನ್ನು ದಾಟುತ್ತಿದ್ದರೂ ಅವಳು ಮನೆಗೆ ಮರಳಿ ಬಂದಿರಲಿಲ್ಲ. ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರುತ್ತಿತ್ತು. ಶ್ರೇಯಸ್ಗೆ ಹೆಂಡತಿಯ ಮೇಲೆ ಕೋಪ ಮತ್ತು ಆತಂಕ ಎರಡೂ ಒಟ್ಟಿಗೆ ಶುರುವಾಗಿದ್ದವು. ಬೇಸರ ಹಾಗೂ ತಳಮಳದಿಂದಲೇ ಅವನು ಮನೆಯ ಹೊರಗಿನ ಗೇಟ್ ಬಳಿಯಿದ್ದ ಚೇರ್ ಮೇಲೆ ಬಂದು ಕುಳಿತುಕೊಂಡ. ಕಣ್ಣುಗಳು ಮಾತ್ರ ರಸ್ತೆಯ ಕಡೆಯೇ ನೆಟ್ಟಿದ್ದವು. ಸರಿಯಾಗಿ 6:30 ಗಂಟೆಯ ಹೊತ್ತಿಗೆ ದೂರದಿಂದ ದೀಕ್ಷಾ ನಡೆದುಕೊಂಡು ಬರುತ್ತಿರುವುದು ಕಾಣಿಸಿತು. ಶ್ರೇಯಸ್ ತಕ್ಷಣವೇ ಎದ್ದು ನಿಂತ. ಅವಳು ಹತ್ತಿರ ಬರುತ್ತಿದ್ದಂತೆ ಅವಳ ಮುಖವನ್ನು ಗಮನಿಸಿದ. ಅವಳ ಮುಖದಲ್ಲಿ ಯಾವುದೇ ಆಯಾಸವಾಗಲಿ ಪಶ್ಚಾತ್ತಾಪದ ಭಾವನೆಯಾಗಲಿ ಇರಲಿಲ್ಲ. ಬದಲಿಗೆ ಅವಳ ತುಟಿಯಂಚಿನಲ್ಲಿ ಒಂದು ರೀತಿಯ ನಿಗೂಢವಾದ ವಿಜಯದ ಮುಗುಳ್ನಗು ಇತ್ತು. ಶ್ರೇಯಸ್ ಏನನ್ನೋ ಕೇಳಲು ಬಾಯಿ ತೆರೆಯುವಷ್ಟರಲ್ಲೇ ದೀಕ್ಷಾ ಅವನನ್ನು ದಾಟಿಕೊಂಡು ಒಳಗೆ ನಡೆದಳು. ಮುಖ ತೊಳಕೊಂಡು ಹಾಲಿಗೆ ಬನ್ನಿ ಶ್ರೇಯಸ್ ಎಂದು ಮಾತ್ರ ಹೇಳಿದ್ದಳು. ಶ್ರೇಯಸ್ ಗೊಂದಲದಿಂದಲೇ ಮುಖ ತೊಳೆದು ಹಾಲಿಗೆ ಬಂದು ಸೋಫಾದ ಮೇಲೆ ಕುಳಿತ.
ಅಷ್ಟರಲ್ಲಿ ದೀಕ್ಷಾ ಅಡುಗೆ ಮನೆಯಿಂದ ಬಿಸಿ ಬಿಸಿ ತಿಂಡಿಯಿದ್ದ ಒಂದು ತಟ್ಟೆಯನ್ನು ತಂದು ಅವನ ಮುಂದಿನ ಟೇಬಲ್ ಮೇಲಿಟ್ಟಳು. ಶ್ರೇಯಸ್ ತಟ್ಟೆಯಲ್ಲಿದ್ದ ಆ ತಿಂಡಿಯನ್ನು ನೋಡಿದ ತಕ್ಷಣ ಇಡೀ ಜಗತ್ತೇ ಒಂದು ಕ್ಷಣ ಸ್ತಬ್ಧವಾದಂತಾಯಿತು. ಅವನ ಕಣ್ಣುಗಳು ದಿಗ್ಭ್ರಮೆಯಿಂದ ಅರಳಿದವು. ಅದು ಸಾಮಾನ್ಯ ತಿಂಡಿಯಾಗಿರಲಿಲ್ಲ. ಶಾರದಮ್ಮ ಶ್ರೇಯಸ್ನಿಗೆ ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ಪ್ರೀತಿಯಿಂದ ಮಾಡಿಕೊಡುತ್ತಿದ್ದ, ಶ್ರೇಯಸ್ನಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿದ್ದ ವಿಶೇಷ ಅವಲಕ್ಕಿ ಸಿಹಿಗೊಜ್ಜು ಆಗಿತ್ತು. ಆ ಪರಿಮಳ, ಆ ಬಣ್ಣ ಶ್ರೇಯಸ್ನನ್ನು ತಕ್ಷಣವೇ 20 ವರ್ಷಗಳ ಹಿಂದಿನ ಬಾಲ್ಯಕ್ಕೆ ಕರೆದುಕೊಂಡು ಹೋಗಿತ್ತು. ಶ್ರೇಯಸ್ ತಣ್ಣಗಾಗಿದ್ದ ಕಣ್ಣುಗಳಿಂದ ಆಶ್ಚರ್ಯದಿಂದ ದೀಕ್ಷಾಳ ಮುಖ ನೋಡಿದ. ದೀಕ್ಷಾ, ಇದು ನಿನಗೆ ಹೇಗೆ ಗೊತ್ತು ಎಂದು ನಡುಗುವ ಧ್ವನಿಯಲ್ಲಿ ಕೇಳುತ್ತಾ ಕಣ್ಣೆತ್ತಿ ನೋಡಿದಾಗ ದೀಕ್ಷಾಳ ಪಕ್ಕದಲ್ಲಿ ಯಾರೋ ನಿಂತಿದ್ದರು. ಶ್ರೇಯಸ್ ಆಶ್ಚರ್ಯದಿಂದ ಕಣ್ಣೆತ್ತಿ ನೋಡಿದಾಗ ದೀಕ್ಷಾಳ ಪಕ್ಕದಲ್ಲಿ ನಿಂತಿದ್ದ ಆ ವ್ಯಕ್ತಿಯನ್ನು ಕಂಡು ಅವನ ಇಡೀ ದೇಹದಲ್ಲಿ ಮಿಂಚು ಹರಿದಂತಾಯಿತು. ಕುಳಿತಿದ್ದ ಚೇರ್ನಿಂದಲೇ ಅವನು ತಟ್ಟನೆ ಎದ್ದು ನಿಂತ. ಅವನ ಕಣ್ಣುಗಳಿಂದ ನೀರು ಧಾರೆಧಾರೆಯಾಗಿ ಹರಿಯಲು ತೊಡಗಿತು. ಹೌದು, ಅಲ್ಲಿ ನಿಂತಿದ್ದದ್ದು ಬೇರೆ ಯಾರೂ ಅಲ್ಲ, ಸ್ವಯಂ ಶಾರದಮ್ಮ. ಮಧ್ಯಾಹ್ನ ಶ್ರೇಯಸ್ನಿಂದ ಆ ಕಣ್ಣೀರಿನ ಕಥೆಯನ್ನು ಕೇಳಿದ ತಕ್ಷಣ ದೀಕ್ಷಾಳಿಗೆ ಒಳಗಿನಿಂದ ತಡೆಯಲು ಸಾಧ್ಯವಾಗಿರಲಿಲ್ಲ. ಅವಳು ಹೊರಗೆ ಹೋಗುತ್ತೇನೆ ಎಂದು ಸುಳ್ಳು ಹೇಳಿ ನೇರವಾಗಿ ಹೋಗಿದ್ದೆ ಶಾರದಮ್ಮ ಇದ್ದ ಆ ಹಳೆಯ ವೃದ್ಧಾಶ್ರಮಕ್ಕೆ. ಶ್ರೇಯಸ್ ತನ್ನಿಂದ ಇಷ್ಟು ದೊಡ್ಡ ಸತ್ಯವನ್ನು ಮರೆಮಾಚಿದ್ದಕ್ಕೆ ದೀಕ್ಷಾಗೆ ಕೋಪ ಬಂದಿತ್ತೇ ಹೊರತು ಶಾರದಮ್ಮನ ಮೇಲಲ್ಲ. ವೃದ್ಧಾಶ್ರಮಕ್ಕೆ ಹೋದವಳೆ ಶಾರದಮ್ಮನ ಕೈಹಿಡಿದು, ನಿಮ್ಮನ್ನು ಹೆತ್ತ ಮಕ್ಕಳು ಬಿಟ್ಟಿರಬಹುದು, ಆದರೆ ನಿಮ್ಮನ್ನು ತಾಯಿಯಂತೆ ನೋಡುವ ಮಗ ಇಲ್ಲಿದ್ದಾನೆ. ನೀವು ಇನ್ನು ಮುಂದೆ ಈ ವೃದ್ಧಾಶ್ರಮದಲ್ಲಿ ಇರಬಾರದು ಎಂದು ಹಠ ಹಿಡಿದು ಅವರ ಸಣ್ಣ ಗಂಟು ಮೂಟೆಯೊಂದಿಗೆ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಳು. ಮನೆಗೆ ಬರುವ ಮುನ್ನ ದೀಕ್ಷಾ ಶಾರದಮ್ಮನಿಗೆ ಶ್ರೇಯಸ್ನ ಇಷ್ಟದ ಅಡುಗೆಯ ಬಗ್ಗೆ ಕೇಳಿ ತಿಳಿದುಕೊಂಡು ಶಾರದಮ್ಮನ ಕೈಯಿಂದಲೇ ಆ ವಿಶೇಷ ಅವಲಕ್ಕಿ ಸಿಹಿಗೊಜ್ಜನ್ನು ಮಾಡಿಸಿ ತಟ್ಟೆಯಲ್ಲಿ ತಂದಿಟ್ಟಿದ್ದಳು. ಶಾರದಮ್ಮ ಕಣ್ಣೀರು ಹಾಕುತ್ತಾ ಶ್ರೇಯಸ್ನ ಮುಂದೆ ಬಂದು ನಿಂತರು. ಮಗನೇ ಶ್ರೇಯಸ್ ಎಂದು ಅವರು ಕೈಚಾಚಿದಾಗ ಶ್ರೇಯಸ್ ಓಡಿಹೋಗಿ ಅವರ ಕಾಲಿಗೆ ಬಿದ್ದು ಅತ್ತ. ನಂತರ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಾಲ್ಯದ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ದೀಕ್ಷಾ ಇವರಿಬ್ಬರ ಮಹಾಸಂಗಮವನ್ನು ನೋಡುತ್ತಾ ಕಣ್ಣಂಚಿನ ನೀರನ್ನು ಒರೆಸಿಕೊಳ್ಳುತ್ತಾ ಸವಾಲಿನಂತೆ ಮುಗುಳ್ನಕ್ಕಳು. ಅವಳು ಶ್ರೇಯಸ್ನ ಹತ್ತಿರ ಬಂದು, ಏನು ಶ್ರೇಯಸ್, ನಿಮ್ಮ ಹೆಂಡತಿ ಇಷ್ಟು ಸಣ್ಣ ಮನಸ್ಸಿನವಳು ಅಂದುಕೊಂಡಿರಾ? ಇನ್ನು ಮುಂದೆ ಶಾರದಮ್ಮ ನಮ್ಮ ಜೊತೆಯೇ ಇರುತ್ತಾರೆ. ಇವರೇ ನಮ್ಮ ಮನೆಯ ಮಹಾಲಕ್ಷ್ಮಿ ಎಂದಳು. ಶ್ರೇಯಸ್ ಹೆಂಡತಿಯ ವಿಶಾಲ ಮನೋಭಾವ ಮತ್ತು ಪ್ರೀತಿಯನ್ನು ಕಂಡು ಮೂಕವಿಸ್ಮಿತನಾಗಿದ್ದ. ಆ ದಿನದಿಂದ ಶ್ರೇಯಸ್ ಮತ್ತು ದೀಕ್ಷಾಳ ಇಡೀ ಮನೆಯ ವಾತಾವರಣವೇ ಬದಲಾಗಿ ಹೋಯಿತು. ವೃದ್ಧಾಶ್ರಮದ ಕತ್ತಲ ಕೋಣೆಯಲ್ಲಿದ್ದ ಶಾರದಮ್ಮ ಇಂದು ಪ್ರೀತಿಯ ದೀಪವಿರುವ ಮನೆಗೆ ಬಂದಿದ್ದರು. ದೀಕ್ಷಾ ಹೇಳಿದಂತೆಯೇ ಶಾರದಮ್ಮನನ್ನು ತನ್ನ ಸ್ವಂತ ಹೆತ್ತ ತಾಯಿಗಿಂತಲೂ ಹೆಚ್ಚಾಗಿ ನೋಡಿಕೊಳ್ಳಲು ಶುರುಮಾಡಿದಳು. ಬೆಳಗ್ಗೆ 5 ಗಂಟೆಗೆ ಎದ್ದ ತಕ್ಷಣ ಶಾರದಮ್ಮನ ಕೋಣೆಗೆ ಹೋಗಿ ಬಿಸಿ ಬಿಸಿ ಕಾಫಿ ಕೊಡುವುದರಿಂದ ಹಿಡಿದು ಅವರ ವಯಸ್ಸಾದ ದೇಹಕ್ಕೆ ತಕ್ಕಂತೆ ಮೃದುವಾದ ಆಹಾರವನ್ನು ತಯಾರಿಸಿಕೊಡುವವರೆಗೆ ಎಲ್ಲವನ್ನೂ ದೀಕ್ಷಾಳೇ ಸ್ವತಃ ಮಾಡುತ್ತಿದ್ದಳು. ಶ್ರೇಯಸ್ನಿಗೆ ತನ್ನ ಹೆಂಡತಿಯ ಮೇಲಿದ್ದ ಪ್ರೀತಿ ಮತ್ತು ಗೌರವ ಈಗ 100 ಪಟ್ಟು ಹೆಚ್ಚಾಗಿತ್ತು. ಕೇವಲ ಹಣ ಕೊಟ್ಟು ಕೈತೊಳೆದುಕೊಳ್ಳುತ್ತಿದ್ದ ತನಗೆ ಹೆಂಡತಿ ನಿಜವಾದ ಪ್ರೀತಿ ಮತ್ತು ಆಶ್ರಯವನ್ನು ನೀಡುವ ಮೂಲಕ ಕಣ್ಣು ತೆರೆಸಿದ್ದಾಳೆ ಎಂದು ಅವನು ಹೆಮ್ಮೆಪಡುತ್ತಿದ್ದ. ಶಾರದಮ್ಮನ ಮುಖದಲ್ಲೂ ಇಷ್ಟೂ ವರ್ಷಗಳ ನಂತರ ಕಳೆದು ಹೋಗಿದ್ದ ಆ ಹಳೆಯ ತಾಯಿಯ ಮುಗುಳ್ನಗು ಮರಳಿ ಬಂದಿತ್ತು. ಅವರು ದಿನವಿಡೀ ಮನೆಯಲ್ಲಿ ದೀಕ್ಷಾಗೆ ಸಣ್ಣಪುಟ್ಟ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾ, ಸಂಜೆ ಶ್ರೇಯಸ್ ಆಫೀಸಿನಿಂದ ಬಂದಾಗ ಹಳೆಯ ಕಥೆಗಳನ್ನು ಹೇಳುತ್ತಾ ಕಾಲ ಕಳೆಯುತ್ತಿದ್ದರು. ಆ ಮನೆ ಈಗ ಒಂದು ನಂದನವನದಂತೆ ಕಾಣುತ್ತಿತ್ತು. ಆದರೆ ವಿಧಿಯ ಆಟ ತುಂಬಾ ವಿಚಿತ್ರವಾದದ್ದು. ಮನುಷ್ಯನಿಗೆ ಅತಿಯಾದ ಸಂತೋಷ ಸಿಕ್ಕಾಗ ಆ ಸಂತೋಷದ ಹಿಂದೆಯೇ ಒಂದು ಕರಾಳ ನೆರಳು ಕೂಡ ಬೆನ್ನಟ್ಟಿ ಬರುತ್ತದೆ. ಇವರ ಈ ಸುಂದರವಾದ ನೆಮ್ಮದಿಯ ದಿನಗಳು ಹೆಚ್ಚು ದಿನ ಸಾಗಲು ಕಾಲ ಅವಕಾಶ ಕೊಡಲಿಲ್ಲ. ಒಂದು ದಿನ ಬೆಳಗ್ಗೆ ಇಡೀ ಕುಟುಂಬ ಹಾಲಿನಲ್ಲಿ ಕುಳಿತು ಹರಟೆ ಹೊಡೆಯುತ್ತಾ ತಿಂಡಿ ತಿನ್ನುತ್ತಿತ್ತು. ಶಾರದಮ್ಮ ನಗುತ್ತಾ ದೀಕ್ಷಾಗೆ ಬಾಲ್ಯದ ಶ್ರೇಯಸ್ನ ತುಂಟಾಟಗಳನ್ನು ವಿವರಿಸುತ್ತಿದ್ದರು. ಅಷ್ಟರಲ್ಲೇ ಅವರ ಮನೆಯ ಕಾಂಪೌಂಡ್ ಒಳಗೆ ಬಂದು ನಿಂತ ಆ ಅನಿರೀಕ್ಷಿತ ಐಷಾರಾಮಿ ಕಾರಿನ ಕರ್ಕಶವಾದ ಹಾರ್ನ್ ಶಬ್ದ ಕೇಳಿಸಿತು. ಇಷ್ಟು ದಿನ ಆ ಪ್ರಶಾಂತವಾದ ಗಲ್ಲಿಯಲ್ಲಿ ಅಂತಹ ಕಾರು ಎಂದೂ ಬಂದಿರಲಿಲ್ಲ. ಆ ಶಬ್ದ ಕೇಳುತ್ತಿದ್ದಂತೆ ಹಾಲಿನಲ್ಲಿದ್ದ ಎಲ್ಲರ ಗಮನ ಹೊರಗಿನ ಕಡೆಗೆ ತಿರುಗಿತು. ಕಾರಿನ ಬಾಗಿಲು ತೆರೆದು ಇಬ್ಬರು ವ್ಯಕ್ತಿಗಳು ಕೆಳಗೆ ಇಳಿದರು. ಅವರನ್ನು ಕಿಟಕಿಯ ಮೂಲಕ ನೋಡಿದ ತಕ್ಷಣ ಹಾಲಿನಲ್ಲಿ ನಗುತ್ತಾ ಕುಳಿತಿದ್ದ ಶಾರದಮ್ಮನ ಮುಖದ ರಕ್ತವೇ ಒಮ್ಮೆಲೆ ಹಾರಿಹೋದಂತಾಯಿತು. ಅವರ ಕೈಯಲ್ಲಿದ್ದ ನೀರಿನ ಲೋಟ ಕೆಳಗೆ ಬಿದ್ದು ಪುಡಿಪುಡಿಯಾಯಿತು. ಆ ಕಾರಿನಲ್ಲಿ ಬಂದವರು ಯಾರು?
ಕಾರಿನಿಂದ ಇಳಿದದ್ದು ಒಬ್ಬ ಕೋಟುಸೂಟು ಧರಿಸಿದ ಐಷಾರಾಮಿ ವ್ಯಕ್ತಿ ಮತ್ತು ಅವನ ಪಕ್ಕದಲ್ಲಿ ಅಹಂಕಾರದಿಂದ ತಲೆ ಎತ್ತಿ ನಿಂತಿದ್ದ ಅವನ ಹೆಂಡತಿ. ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ಶಾರದಮ್ಮನ ಇಡೀ ದೇಹ ನಡುಗಲು ಶುರುಮಾಡಿತು. ಕಣ್ಣುಗಳಲ್ಲಿ ಭಯ ಮತ್ತು ತೀವ್ರವಾದ ಆಘಾತ ಎದ್ದು ಕಾಣುತ್ತಿತ್ತು. ಶ್ರೇಯಸ್ ಮತ್ತು ದೀಕ್ಷಾ ಗೊಂದಲದಿಂದ ಶಾರದಮ್ಮನನ್ನೇ ನೋಡಿದರು. ಹೌದು, ಆ ಬಂದಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇಷ್ಟು ವರ್ಷಗಳ ಕಾಲ ಹೆತ್ತ ತಾಯಿಯನ್ನೇ ಮರೆತು ವಂಚಿಸಿ ವಿದೇಶಕ್ಕೆ ಹಾರಿಹೋಗಿದ್ದ ಶಾರದಮ್ಮನ ಹಿರಿಯ ಮಗ ವಿಕ್ರಮ್. ಪಕ್ಕದಲ್ಲಿದ್ದವಳು ಅವನ ಹೆಂಡತಿ ಮಾಯಾ. ವಿಕ್ರಮ್ ಅಹಂಕಾರದ ಹೆಜ್ಜೆಗಳನ್ನಿಡುತ್ತಾ ಶ್ರೇಯಸ್ನ ಮನೆಯೊಳಗೆ ನೇರವಾಗಿ ನುಗ್ಗಿಬಂದ. ಹಾಲಿನಲ್ಲಿ ನಿಂತಿದ್ದ ತನ್ನ ತಾಯಿಯನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿ ಯಾವುದೇ ಭಾವುಕತೆಯಾಗಲಿ ಪ್ರೀತಿಯಾಗಲಿ ಕಾಣಿಸಲಿಲ್ಲ. ಬದಲಿಗೆ ಒಂದು ರೀತಿಯ ನಕಲಿ ನಗು ಮೂಡಿತು. ಇಷ್ಟು ವರ್ಷಗಳ ನಂತರ ಹೆತ್ತ ಮಗನನ್ನು ನೋಡಿದರೂ ಶಾರದಮ್ಮನಿಗೆ ಓಡಿಹೋಗಿ ತಬ್ಬಿಕೊಳ್ಳಬೇಕು ಅನಿಸಲಿಲ್ಲ. ಬದಲಾಗಿ ಅವರು ದೀಕ್ಷಾಳ ಹಿಂದೆ ಹೋಗಿ ಅಡಗಿಕೊಂಡರು. ವಿಕ್ರಮ್ನನ್ನು ನೋಡಿದ ತಕ್ಷಣ ಶ್ರೇಯಸ್ನ ರಕ್ತ ಕುದಿಯಲು ಆರಂಭಿಸಿತು. ತನ್ನ ಬಾಲ್ಯದ ದೇವತೆಯನ್ನು ಎಂಜಲೆಲೆ ಎತ್ತುವ ಸ್ಥಿತಿಗೆ ತಂದ ನರರಾಕ್ಷಸ ತನ್ನ ಕಣ್ಣ ಮುಂದೆ ನಿಂತಿದ್ದ. ಶ್ರೇಯಸ್ ತೀವ್ರವಾದ ಕೋಪದಿಂದ ವಿಕ್ರಮ್ನ ಮುಂದೆ ಬಂದು ನಿಂತು, ಯಾರು ನೀವು? ಯಾರನ್ನು ಕೇಳಿ ನನ್ನ ಮನೆಯೊಳಗೆ ನುಗ್ಗಿ ಬರ್ತಿದ್ದೀರಾ? ಇಷ್ಟು ವರ್ಷಗಳ ನಂತರ ಹೆತ್ತ ತಾಯಿಯ ನೆನಪಾಯಿತೇ ವಿಕ್ರಮ್? ಎಂದು ತೀಕ್ಷ್ಣವಾಗಿ ಮತ್ತು ಗಂಭೀರವಾಗಿ ಕೇಳಿದ. ಆದರೆ ವಿಕ್ರಮ್ ಮುಖದಲ್ಲಿದ್ದ ಆ ಅಹಂಕಾರದ ನಗು ಕಮ್ಮಿಯಾಗಲಿಲ್ಲ. ಅವನು ಶ್ರೇಯಸ್ನ ಮಾತುಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ನೇರವಾಗಿ ಶಾರದಮ್ಮನ ಬಳಿ ಹೋಗಲು ಮುಂದಾದ. ಅಮ್ಮ, ನೋಡು, ನಿನ್ನ ಮಗ ಬಂದಿದ್ದಾನೆ. ನಿನ್ನನ್ನು ವಿದೇಶಕ್ಕೆ ನನ್ನ ಜೊತೆ ದೊಡ್ಡ ಕಾರಿನಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಇಷ್ಟು ದಿನ ನಮ್ಮ ಬಿಸಿನೆಸ್ ಕಷ್ಟದಲ್ಲಿತ್ತು, ಹಾಗಾಗಿ ನಿನ್ನನ್ನು ಕರೆಯಲು ಸಾಧ್ಯವಾಗಲಿಲ್ಲ. ಈಗ ಪರಿಸ್ಥಿತಿ ಬದಲಾಗಿದೆ, ನಡೆ ನನ್ನ ಜೊತೆ ಎಂದ. ವಿಕ್ರಮ್ನ ಈ ಹಠಾತ್ ಪ್ರೀತಿ, ಬದಲಾದ ಧ್ವನಿಯನ್ನೂ ಕಂಡು ಶ್ರೇಯಸ್ ಮತ್ತು ದೀಕ್ಷಾಗೆ ತೀವ್ರ ಆಶ್ಚರ್ಯವಾಯಿತು. ಇಷ್ಟು ವರ್ಷ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಕೊಳೆಯಲು ಬಿಟ್ಟವನು ಇಂದು ದಿಢೀರನೆ ವಿದೇಶಕ್ಕೆ ಕರೆದೊಯ್ಯಲು ಬಂದಿರುವುದರ ಹಿಂದೆ ಏನೋ ದೊಡ್ಡ ಕುತಂತ್ರವಿದೆ ಎಂದು ದೀಕ್ಷಾಳಿಗೆ ತಕ್ಷಣ ಅನುಮಾನ ಬಂದಿತು. ವಿಕ್ರಮ್ ತನ್ನ ತಾಯಿಯ ಕೈ ಹಿಡಿದು ಎಳೆಯಲು ಬಂದಾಗ ಶ್ರೇಯಸ್ ತಕ್ಷಣವೇ ಅವನ ಕೈಯನ್ನು ತಡೆದು ದೂರ ತಳ್ಳಿದ. ಮರ್ಯಾದೆಯಿಂದ ನಿನ್ನ ಕೈಯನ್ನು ಹಿಂದೆ ತಗೋ ವಿಕ್ರಮ್. ಇಷ್ಟು ವರ್ಷ ಇಲ್ಲದ ಪ್ರೀತಿ ಇವತ್ತು ಎಲ್ಲಿಂದ ಬಂತು ನಿನ್ನಲ್ಲಿ? ಈ ತಾಯಿ ಅನಾಥರಾಗಿ ಬೀದಿಯಲ್ಲಿ ನಿಂತಾಗ, ಮದುವೆ ಮನೆಗಳಲ್ಲಿ ಎಂಜಲೆಲೆ ಎತ್ತಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಾಗ ನೀನು ಎಲ್ಲಿ ಸತ್ತಿದ್ದೆ? ಎಂದು ಶ್ರೇಯಸ್ ಕೋಪದಿಂದ ಗರ್ಜಿಸಿದ. ಆದರೆ ವಿಕ್ರಮ್ನ ಹೆಂಡತಿ ಮಾಯಾ ಮಧ್ಯೆ ಬಂದು, ನೋಡಿ, ನೀವು ನಮ್ಮ ಕೌಟುಂಬಿಕ ವಿಷಯದಲ್ಲಿ ತಲೆ ಹಾಕಬೇಡಿ. ಇವರು ವಿಕ್ರಮ್ ಅವರ ಸ್ವಂತ ತಾಯಿ. ತಾಯಿಯನ್ನು ಮಗ ತನ್ನ ಮನೆಗೆ ಕರೆದುಕೊಂಡು ಹೋಗಲು ಬಂದರೆ ತಡೆಯಲು ನೀವ್ಯಾರು? ಎಂದು ಅಹಂಕಾರದಿಂದ ಪ್ರಶ್ನಿಸಿದಳು. ಮನೆಯಲ್ಲಿ ವಾತಾವರಣ ತೀವ್ರ ಗಂಭೀರವಾಯಿತು. ವಿಕ್ರಮ್ ಮತ್ತೆ ಶಾರದಮ್ಮನ ಹತ್ತಿರ ಹೋಗಿ, ಅಮ್ಮ, ಇವರ ಮಾತು ಕೇಳಬೇಡ. ನಿನ್ನ ಮಗನ ಮೇಲೆ ನಿನಗೆ ನಂಬಿಕೆಯಿಲ್ವಾ? ನಡೆ ನನ್ನ ಜೊತೆ, ಫ್ಲೈಟ್ ಟಿಕೆಟ್ ಕೂಡ ರೆಡಿಯಾಗಿದೆ ಎಂದು ನಾಟಕೀಯವಾಗಿ ಕಣ್ಣೀರು ಹಾಕಲು ಶುರುಮಾಡಿದ. ದೀಕ್ಷಾ ಇವರಿಬ್ಬರ ನಾಟಕವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಇಷ್ಟು ವರ್ಷ ಕರಗದ ಇವರ ಹೃದಯ ಇವತ್ತು ಒಮ್ಮೆಲೇ ಕರಗಲು ಸಾಧ್ಯವೇ ಇಲ್ಲ ಎಂದು ಅವಳಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ದೀಕ್ಷಾ ಅತ್ಯಂತ ಚಾಣಾಕ್ಷತನದಿಂದ ಮಾಯಾಳನ್ನು ಮಾತಿಗೆಳೆದಳು. ಮಾಯಾ ಅವರೇ, ಇಷ್ಟು ದಿನ ಇಲ್ಲದ ಪ್ರೀತಿ ಈಗ ಬಂದಿದೆ ಅಂದರೆ ನಿಮ್ಮ ಬಿಸಿನೆಸ್ ನಿಜಕ್ಕೂ ತುಂಬಾ ದೊಡ್ಡ ಮಟ್ಟದಲ್ಲಿ ಲಾಭ ತಂದಿದೆ ಅನ್ಸುತ್ತೆ ಅಲ್ವಾ? ಇಲ್ಲದಿದ್ದರೆ ವೃದ್ಧಾಶ್ರಮದಲ್ಲಿದ್ದ ಅತ್ತೆಯನ್ನು ಹುಡುಕಿಕೊಂಡು ಬರುವಷ್ಟು ಪುರಸೊತ್ತು ನಿಮಗ್ಯಾಕೆ ಇರುತ್ತಿತ್ತು? ಎಂದು ವ್ಯಂಗ್ಯವಾಗಿ ಕೇಳಿದಳು. ಮಾಯಾ ತನ್ನ ಹಮ್ಮಿನಲ್ಲಿ, ಹೌದು, ಬಿಸ್ನೆಸ್ ಚೆನ್ನಾಗಿಯೇ ನಡೀತಿದೆ, ಆದರೂ ನಮಗೆ ಎಂದು ಹೇಳುತ್ತಾ ತನ್ನ ಕೈಯಲ್ಲಿದ್ದ ಬ್ಯಾಗ್ನಿಂದ ಕೆಲವು ಲೀಗಲ್ ಡಾಕ್ಯುಮೆಂಟ್ಸ್, ಕಾನೂನು ಪತ್ರಗಳು ಹೊರಗೆ ಬರದಂತೆ ತರಾತುರಿಯಲ್ಲಿ ಒಳಗೆ ತಳ್ಳಿದಳು. ಆದರೆ ದೀಕ್ಷಾಳ ಕಣ್ಣುಗಳು ಆ ಪತ್ರಗಳ ಮೇಲೆ ಬರೆದಿದ್ದ ಹೆಡ್ಡಿಂಗ್ ಅನ್ನು ನೋಡಿಯೇ ಬಿಟ್ಟವು. ಅದರ ಮೇಲೆ ದೊಡ್ಡದಾಗಿ ಲ್ಯಾಂಡ್ ಅಕ್ವಿಸಿಷನ್ ಆಂಡ್ ಕಾಂಪನ್ಸೇಷನ್, ಭೂಸ್ವಾಧೀನ ಮತ್ತು ಪರಿಹಾರ ಎಂದು ಬರೆಯಲಾಗಿತ್ತು. ಆ ಕ್ಷಣದಲ್ಲಿ ದೀಕ್ಷಾಗೆ ವಿಕ್ರಮ್ ಮತ್ತು ಮಾಯಾಳ ಅಸಲಿ ಕುತಂತ್ರ ಏನೆಂಬುದು ಪಕ್ಕಾ ಅರ್ಥವಾಯಿತು. ಈ ಹಠಾತ್ ಬಂದ ಅತಿಥಿಗಳ ಹಿಂದೆ ಪ್ರೀತಿಯ ಮುಖವಾಡವಿತ್ತೇ ಹೊರತು ಅಸಲಿ ಆಟ ಬೇರೆಯದೇ ಇತ್ತು. ದೀಕ್ಷಾಳ ತೀಕ್ಷ್ಣವಾದ ಕಣ್ಣುಗಳು ಆ ಕಾಗದದ ಪತ್ರಗಳ ಮೇಲಿದ್ದ ಹೆಡ್ಡಿಂಗ್ ಅನ್ನು ನೋಡುತ್ತಿದ್ದಂತೆ ಅವಳ ತಲೆಯಲ್ಲಿ ಮಿಂಚಿನ ಸಂಚಾರವಾಯಿತು. ಈ ಇಬ್ಬರು ಸ್ವಾರ್ಥಿಗಳು ಹೆತ್ತ ತಾಯಿಯ ಪ್ರೀತಿಗಾಗಿ ಇಲ್ಲಿಗೆ ಬಂದಿಲ್ಲ, ಬದಲಿಗೆ ಆಕೆಯ ಹೆಸರಿನಲ್ಲಿರುವ ಯಾವುದೋ ಆಸ್ತಿಯ ಹಪಾಹಪಿಗೆ ಬಂದಿದ್ದಾರೆ ಎನ್ನುವುದು ದೀಕ್ಷಾಗೆ 100ಕ್ಕೆ 100 ಖಾತ್ರಿಯಾಯಿತು. ಅವಳು ತಕ್ಷಣವೇ ವಿಕ್ರಮ್ ಮತ್ತು ಮಾಯಾಳ ಮುಂದೆ ಬಂದು ಗಂಭೀರ ಧ್ವನಿಯಲ್ಲಿ ನಿಂತಳು. ವಿಕ್ರಮ್ ಅವರೇ, ಮಾಯಾ ಅವರೇ, ನಿಮ್ಮ ನಾಟಕವನ್ನು ಇನ್ನೂ ಸಾಕು ಮಾಡಿ.
ಹೆತ್ತ ತಾಯಿಯ ಮೇಲಿನ ಪ್ರೀತಿಯಿಂದ ನೀವು ಇಲ್ಲಿಗೆ ಬಂದಿಲ್ಲ. ನಿಮ್ಮ ಕೈಯಲ್ಲಿರುವ ಆ ಲೀಗಲ್ ಪೇಪರ್ಸ್ ಏನು ಅಂತ ನನಗೂ ಗೊತ್ತು. ಅಸಲಿ ವಿಷಯ ಏನೆಂದು ನೀವಾಗಿಯೇ ಬಾಯಿ ಬಿಟ್ಟರೆ ಸರಿ, ಇಲ್ಲದಿದ್ದರೆ ನಾನು ಪೊಲೀಸರನ್ನು ಕರೆಯಬೇಕಾಗುತ್ತದೆ ಎಂದು ದೀಕ್ಷಾ ಖಡಾಖಂಡಿತವಾಗಿ ಹೇಳಿದಳು. ಪೊಲೀಸರ ಹೆಸರು ಕೇಳುತ್ತಿದ್ದಂತೆ ಮಾಯಾ ಒಂದು ಕ್ಷಣ ಗಾಬರಿಯಾದಳು. ವಿಕ್ರಮ್ ಕೂಡ ತಬ್ಬಿಬ್ಬಾದ. ದೀಕ್ಷಾ ಶಾರದಮ್ಮನ ಹತ್ತಿರ ಬಂದು, ಅಮ್ಮ, ನಿಮ್ಮ ಹೆಸರಿನಲ್ಲಿ ಹಳ್ಳಿಯಲ್ಲಿ ಏನಾದರೂ ಹಳೆಯ ಜಮೀನು ಅಥವಾ ಆಸ್ತಿ ಇತ್ತಾ ಎಂದು ಕೇಳಿದಳು. ಶಾರದಮ್ಮ ಕಣ್ಣೀರು ಒರೆಸಿಕೊಳ್ಳುತ್ತಾ, ಹೌದು ಮಗಳೇ, ನನ್ನ ಗಂಡ ಬದುಕಿದ್ದಾಗ ಹಳ್ಳಿಯ ಕೊನೆಯಲ್ಲಿ ನಮಗಂತ 1-2 ಎಕರೆ ಒಣ ಬೇಸಾಯದ ಜಮೀನು ಇತ್ತು. ಅದು ಬಂಜರು ಭೂಮಿ, ಅದರಿಂದ 1 ರೂಪಾಯಿ ಆದಾಯವೂ ಇರಲಿಲ್ಲ. ಅದಕ್ಕೆ ಇವನು ಮನೆ ಮಾರಿದಾಗ ಆ ಜಮೀನನ್ನು ಬಿಟ್ಟುಬಿಟ್ಟಿದ್ದ ಎಂದರು. ಆಗ ದೀಕ್ಷಾ ವಿಕ್ರಮ್ನ ಕೈಯಲ್ಲಿದ್ದ ಬ್ಯಾಗ್ ಅನ್ನು ಬಲವಂತವಾಗಿ ಕಸಿದುಕೊಂಡು ಅದರಲ್ಲಿದ್ದ ಕಾಗದ ಪತ್ರಗಳನ್ನು ಹೊರಗೆ ಎಳೆದಳು. ಆ ಪತ್ರಗಳನ್ನು ಓದಿದಾಗ ಅಸಲಿ ಸತ್ಯ ಇಡೀ ಹಾಲಿನಲ್ಲಿ ಬಯಲಾಯಿತು. ಸರ್ಕಾರದ ಹೊಸ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗೆ ಶಾರದಮ್ಮನ ಹೆಸರಿನಲ್ಲಿದ್ದ ಆ ಹಳೆಯ ಬಂಜರು ಜಮೀನು ಸಂಪೂರ್ಣವಾಗಿ ಸ್ವಾಧೀನಕ್ಕೆ ಒಳಪಟ್ಟಿತ್ತು. ಅದಕ್ಕೆ ಸರ್ಕಾರದಿಂದ ಬರೋಬ್ಬರಿ 2 ಕೋಟಿ ರೂಪಾಯಿಗಳ ಭಾರೀ ಪರಿಹಾರದ ಹಣ ಮಂಜೂರಾಗಿತ್ತು. ಆದರೆ ಆ ಕೋಟ್ಯಂತರ ರೂಪಾಯಿ ಹಣ ಬ್ಯಾಂಕಿನಿಂದ ಬಿಡುಗಡೆಯಾಗಬೇಕಾದರೆ ಜಮೀನಿನ ಅಸಲಿ ಒಡತಿಯಾದ ಶಾರದಮ್ಮ ಖುದ್ದಾಗಿ ಬಂದು ಸಹಿ ಮಾಡಬೇಕಾಗಿತ್ತು ಮತ್ತು ಅವರು ಜೀವಂತವಾಗಿದ್ದಾರೆ ಎನ್ನುವುದಕ್ಕೆ ಲೈವ್ ಸರ್ಟಿಫಿಕೇಟ್ ನೀಡಬೇಕಾಗಿತ್ತು. ಕೇವಲ ಆ 2 ಕೋಟಿ ರೂಪಾಯಿ ಹಣದ ಆಸೆಗಾಗಿ, ಆ ಸಹಿ ಪಡೆಯುವುದಕ್ಕಾಗಿಯೇ ವಿಕ್ರಮ್ ತನ್ನ ಹೆತ್ತ ತಾಯಿಯನ್ನು ವೃದ್ಧಾಶ್ರಮಗಳಿಂದ ಹುಡುಕಿಕೊಂಡು ಶ್ರೇಯಸ್ನ ಮನೆಗೆ ಬಂದಿದ್ದನೇ ಹೊರತು ಪ್ರೀತಿಯಿಂದಲ್ಲ. ಈ ಕಹಿ ಸತ್ಯ ಇಡೀ ಮನೆಯಲ್ಲಿ ಬಯಲಾಗುತ್ತಿದ್ದಂತೆ ಶ್ರೇಯಸ್ನ ರಕ್ತ ಕುದಿಯಲು ಆರಂಭಿಸಿತು. ತನ್ನ ಬಾಲ್ಯದ ದೇವತೆಯನ್ನು ಹಣಕ್ಕಾಗಿ ಇಷ್ಟೊಂದು ಹೀನಾಯವಾಗಿ ಬಳಸಿಕೊಳ್ಳಲು ಬಂದಿರುವ ಈ ನರರಾಕ್ಷಸನನ್ನು ನೋಡಿ ಅವನಿಗೆ ತಡೆಯಲು ಸಾಧ್ಯವಾಗಲಿಲ್ಲ. ಶ್ರೇಯಸ್ ಮುನ್ನುಗ್ಗಿ ಬಂದು ವಿಕ್ರಮ್ನ ಕೋಟಿನ ಕಾಲರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಜೋರಾಗಿ ಗರ್ಜಿಸಿದ, ಹಣಕ್ಕಾಗಿ ಹೆತ್ತ ತಾಯಿಯನ್ನೇ ದಾಳ ಮಾಡಿಕೊಳ್ಳಲು ಬಂದಿರುವ ನಿನಗೆ ಮನುಷ್ಯ ಜನ್ಮ ಏಕಪ್ಪ ಬಂತು? ನಾಚಿಕೆಯಾಗುವುದಿಲ್ಲವೇ ನಿನಗೆ? ಇಡೀ ಮನೆ ಇವರ ಗಲಾಟೆಯಿಂದ ನಡುಗತೊಡಗಿತು. ಶ್ರೇಯಸ್ ವಿಕ್ರಮ್ನ ಕಾಲರ್ ಹಿಡಿದು ಜೋರಾಗಿ ತಳ್ಳಿದಾಗ ವಿಕ್ರಮ್ ಸೋಫಾದ ಮೇಲೆ ಬಿದ್ದ. ಆದರೂ ಅವನ ಮುಖದಲ್ಲಿದ್ದ ಅಹಂಕಾರ ಮತ್ತು ದುರಾಶೆ ಕಮ್ಮಿಯಾಗಿರಲಿಲ್ಲ. ಅವನು ಎದ್ದು ನಿಂತು ತನ್ನ ಕೋಟನ್ನು ಸರಿಪಡಿಸಿಕೊಳ್ಳುತ್ತಾ, ಲೋ ಶ್ರೇಯಸ್, ಜಾಸ್ತಿ ಹಾರಾಡಬೇಡ. ಕಾನೂನು ಪ್ರಕಾರ ಅವಳು ನನ್ನ ಹೆತ್ತ ತಾಯಿ. ಆ 2 ಕೋಟಿ ರೂಪಾಯಿ ಆಸ್ತಿ ನನ್ನ ತಂದೆಯ ಸಂಪಾದನೆ, ಹಾಗಾಗಿ ಆ ಹಣದ ಮೇಲೆ ನನಗೆ ಮೊದಲ ಹಕ್ಕಿದೆ. ನಿನ್ನಂತಹ 3ನೇ ವ್ಯಕ್ತಿಗೆ ಅದರಲ್ಲಿ ಯಾವುದೇ ಸಂಬಂಧವಿಲ್ಲ. ಅಮ್ಮ, ಇವರ ಮಾತು ಕೇಳಿ ನಿನ್ನ ಸ್ವಂತ ಮಗನಿಗೆ ಮೋಸ ಮಾಡ್ತೀಯಾ? ಸುಮ್ಮನೆ ಬಾ, ನನ್ನ ಜೊತೆ ಆ ಪೇಪರ್ಸ್ಗೆ ಸಹಿ ಹಾಕು. ಇಲ್ಲದಿದ್ದರೆ ನಾನು ನಿನ್ನನ್ನು ಕೋರ್ಟಿಗೆ ಎಳೆಯಬೇಕಾಗುತ್ತದೆ ಎಂದು ಶಾರದಮ್ಮನಿಗೆ ಹೆದರಿಸಲು ಶುರುಮಾಡಿದ. ಇಷ್ಟು ದಿನ ಸೌಮ್ಯವಾಗಿ ಹೆದರಿಕೊಂಡು ದೀಕ್ಷಾಳ ಹಿಂದೆ ನಿಂತಿದ್ದ ಶಾರದಮ್ಮನ ತಾಳ್ಮೆಯ ಅಣೆಕಟ್ಟು ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಒಡೆದುಹೋಯಿತು. ಹಣದ ಆಸೆಗಾಗಿ ಹೆತ್ತ ತಾಯಿಯನ್ನೇ ಕೋರ್ಟಿಗೆ ಎಳೆಯುತ್ತೇನೆ ಎಂದ ಮಗನ ಮಾತನ್ನು ಕೇಳಿದಾಗ ಅವರೊಳಗಿದ್ದ ತಾಯಿ ಸತ್ತು ಹೋಗಿ ಒಬ್ಬ ರೌದ್ರಾವತಾರದ ಹೆಣ್ಣುಮಗಳು ಎದ್ದು ನಿಂತಳು. ಶಾರದಮ್ಮ ದೀಕ್ಷಾಳ ಮರೆಯಿಂದ ಮುನ್ನುಗ್ಗಿ ಮುಂದೆ ಬಂದರು. ಅವರ ಕಣ್ಣುಗಳಿಂದ ಕಣ್ಣೀರಿನ ಬದಲು ಕ್ರೋಧದ ಕಿಡಿಗಳು ಹೊರಬರುತ್ತಿದ್ದವು. ವಿಕ್ರಮ್ ಏನೋ ಮಾತನಾಡುವ ಮುನ್ನವೇ ಶಾರದಮ್ಮ ಮುನ್ನುಗ್ಗಿ ಬಂದು ಅವನ ಕೆನ್ನೆಗೆ ಠಪ್ಪೇಲ್ ಎಂದು ಜೋರಾಗಿ ಒಂದು ಬಿಗಿದ ಒದೆ ಕೊಟ್ಟರು. ಆ ಏಟಿನ ಶಬ್ದ ಇಡೀ ಹಾಲಿನಲ್ಲಿ ಪ್ರತಿಧ್ವನಿಸಿತು. ವಿಕ್ರಮ್ ಮತ್ತು ಮಾಯಾ ಇಬ್ಬರೂ ಆಘಾತದಿಂದ ಕೆನ್ನೆ ಹಿಡಿದು ನಿಂತುಬಿಟ್ಟರು. ಶ್ರೇಯಸ್ ಮತ್ತು ದೀಕ್ಷಾ ಕೂಡ ಶಾರದಮ್ಮನ ಈ ರೂಪವನ್ನು ಎಂದೂ ನೋಡಿರಲಿಲ್ಲ. ಶಾರದಮ್ಮ ನಡುಗುತ್ತಿದ್ದ ಧ್ವನಿಯಲ್ಲಿ ಆದರೆ ಅತ್ಯಂತ ಗಂಭೀರವಾಗಿ ಹೇಳಿದರು, ಸಾಕು ಮಾಡು ನಿನ್ನ ನೀಚ ಬುದ್ಧಿಯನ್ನು ವಿಕ್ರಮ್. ನಿನ್ನನ್ನು 9 ತಿಂಗಳು ಹೊತ್ತು ಹೆತ್ತು ಸಾಕಿ ದೊಡ್ಡವನನ್ನಾಗಿ ಮಾಡಿದ ಆ ತಾಯಿ ಅಂದೇ ಸತ್ತು ಹೋದಳು. ಯಾವಾಗ ನೀನು ನನ್ನ ಕೈಯಲ್ಲಿದ್ದ ಸ್ವಂತ ಮನೆಯನ್ನು ವಂಚನೆಯಿಂದ ಕಿತ್ತುಕೊಂಡು ನನ್ನನ್ನು ಬೀದಿಗೆ ತಳ್ಳಿದೆಯೋ ಅಂದೇ ನೀನು ನನಗೆ ಸತ್ತು ಹೋದ ಮಗ. ಇಷ್ಟು ದಿನ ವೃದ್ಧಾಶ್ರಮದಲ್ಲಿ ಹಸಿವಿನಿಂದ ಅನಾಥಳಾಗಿ ಸಾಯುತ್ತಿದ್ದಾಗ ನಿನಗೆ ಈ ತಾಯಿಯ ನೆನಪು ಬರಲಿಲ್ಲ. ಇವತ್ತು ಸರ್ಕಾರದ 2 ಕೋಟಿ ರೂಪಾಯಿ ದುಡ್ಡು ಕಾಣಿಸುವಷ್ಟರಲ್ಲೇ ನಿನಗೆ ತಾಯಿ ನೆನಪಾದಳೇನೋ ಕೃತಜ್ಞನೆ? ಶಾರದಮ್ಮ ವಿಕ್ರಮ್ನ ಕೈಯಲ್ಲಿದ್ದ ಆಸ್ತಿಯ ಪತ್ರಗಳನ್ನು ಕಸಿದುಕೊಂಡು ದೀಕ್ಷಾಳ ಕೈಗಿಟ್ಟರು. ನೋಡು ವಿಕ್ರಮ್, ಈ ಜಮೀನು ನನ್ನ ಗಂಡನ ಸಂಪಾದನೆ. ಇದರ ಸಂಪೂರ್ಣ ಒಡೆತನ ನನಗಿದೆ. ಈ ಆಸ್ತಿಯ ಹಣದಿಂದ ನಿನಗೆ 1 ಪೈಸೆಯನ್ನೂ ಕೊಡುವುದಿಲ್ಲ. ಈ 2 ಕೋಟಿ ರೂಪಾಯಿ ಹಣದಲ್ಲಿ ಅರ್ಧ ಹಣವನ್ನು ನನ್ನನ್ನು ಇಷ್ಟು ದಿನ ಸಾಕಿ ಸಲಹಿದ ಈ ವೃದ್ಧಾಶ್ರಮಕ್ಕೆ ದಾನ ಮಾಡುತ್ತೇನೆ.
ಇನ್ನುಳಿದ ಅರ್ಧ ಹಣವನ್ನು ನನ್ನನ್ನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿರುವ ನನ್ನ ಮಗ ಶ್ರೇಯಸ್ ಮತ್ತು ಮಗಳು ದೀಕ್ಷಾಳ ಹೆಸರಿಗೆ ಇಂದೇ ಬರೆದುಕೊಡುತ್ತೇನೆ. ನೀನು ಏನು ಮಾಡಿಕೊಳ್ಳುತ್ತೀಯೋ ಮಾಡಿಕೋ, ಮರ್ಯಾದೆಯಿಂದ ಇಬ್ಬರೂ ನನ್ನ ಕಣ್ಣ ಮುಂದಿನಿಂದ ತೊಲಗಿ ಎಂದು ಗರ್ಜಿಸಿದರು. ತಮ್ಮ ಇಡೀ ಪ್ಲಾನ್ ಉಲ್ಟಾ ಆಗಿದ್ದನ್ನು ಕಂಡು ಕೈಗೆ ಬರಬೇಕಿದ್ದ 2 ಕೋಟಿ ರೂಪಾಯಿ ಹಣ ಕಣ್ಣ ಮುಂದೆಯೇ ಕರಗಿ ಹೋಗಿದ್ದನ್ನು ನೋಡಿ ವಿಕ್ರಮ್ ಮತ್ತು ಮಾಯಾಳ ಮುಖ ಸಪ್ಪಗಾಯಿತು. ಕಾನೂನು ಪ್ರಕಾರ ಶಾರದಮ್ಮನ ಸಹಿಯಿಲ್ಲದೆ ಆ ಹಣ ಸಿಗುವುದಿಲ್ಲ ಎಂದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಇನ್ನು ಅಲ್ಲಿ ನಿಂತರೆ ಶ್ರೇಯಸ್ನಿಂದ ಒದೇ ಗ್ಯಾರಂಟಿ ಎಂದು ಅರಿತು ಇಬ್ಬರೂ ತಲೆ ತಗ್ಗಿಸಿಕೊಂಡು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಕಾರು ಹತ್ತಿ ಅಲ್ಲಿಂದ ಓಡಿಹೋದರು. ಅವರು ಹೋದ ನಂತರ ಇಡೀ ಮನೆಯಲ್ಲಿ ಒಂದು ನಿರಾಳವಾದ ವಾತಾವರಣ ಮೂಡಿತು. ಶಾರದಮ್ಮ ಶ್ರೇಯಸ್ ಮತ್ತು ದೀಕ್ಷಾಳನ್ನು ಹತ್ತಿರ ಕರೆದು ಅವರ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. ನನ್ನ ಹೆತ್ತ ಮಕ್ಕಳು ನನಗೆ ಮೋಸ ಮಾಡಿರಬಹುದು, ಆದರೆ ಭಗವಂತ ನಿಮ್ಮಿಬ್ಬರ ರೂಪದಲ್ಲಿ ನನಗೆ ನಿಜವಾದ ಮಕ್ಕಳನ್ನು ನೀಡಿದ್ದಾನೆ ಎಂದು ಆನಂದ ಬಾಷ್ಪ ಸುರಿಸಿದರು. ಅನುಮಾನದಿಂದ ಆರಂಭವಾದ ಆ ಪೋಸ್ಟ್ ಆಫೀಸ್ ರಸೀದಿಯ ಕಥೆ ಇಂದು ಒಂದು ಸುಂದರವಾದ ಪ್ರೀತಿಯ ಕುಟುಂಬದ ಮಹಾವಿಜಯದೊಂದಿಗೆ ಕೊನೆಗೊಂಡಿತ್ತು. ಕಾಲ ಉರುಳುತ್ತಾ ಸಾಗಿತು. ವಿಕ್ರಮ್ ಮತ್ತು ಮಾಯಾ ಸೃಷ್ಟಿಸಿದ್ದ ಬಿರುಗಾಳಿ ಅಡಗಿ ಶ್ರೇಯಸ್ ಮತ್ತು ದೀಕ್ಷಾಳ ಮನೆಯಲ್ಲಿ ಈಗ ಕೇವಲ ಪ್ರೀತಿ ಮತ್ತು ನೆಮ್ಮದಿಯ ವಾತಾವರಣ ತುಂಬಿತ್ತು. ಶಾರದಮ್ಮ ಹೇಳಿದಂತೆಯೇ ಜಮೀನಿನ ಪರಿಹಾರದ ಹಣದ ಒಂದು ಭಾಗ ಆ ವೃದ್ಧಾಶ್ರಮದ ಅಭಿವೃದ್ಧಿಗೆ ಬಳಕೆಯಾಯಿತು. ಅಲ್ಲಿನ ಎಷ್ಟೋ ಅನಾಥ ವೃದ್ಧರ ಕಣ್ಣೀರು ಒರೆಸುವ ಮೂಲಕ ಶಾರದಮ್ಮನ ಮನಸ್ಸಿಗೆ ದೊಡ್ಡ ಶಾಂತಿ ಸಿಕ್ಕಿತ್ತು. ಇನ್ನುಳಿದ ಹಣ ಶ್ರೇಯಸ್ ಮತ್ತು ದೀಕ್ಷಾಳ ಭವಿಷ್ಯಕ್ಕೆ ದೊಡ್ಡ ಆಸರೆಯಾಯಿತು. ಆದರೆ ಅವರಿಬ್ಬರಿಗೂ ಆ ಹಣಕ್ಕಿಂತ ಹೆಚ್ಚಾಗಿ ಶಾರದಮ್ಮನ ಆಶೀರ್ವಾದ ಮತ್ತು ಪ್ರೀತಿಯ ದೊಡ್ಡ ಆಸ್ತಿಯಾಗಿತ್ತು. ಈಗ ಆ ಮನೆಯಲ್ಲಿ ಶಾರದಮ್ಮ ಕೇವಲ ಆಶ್ರಯ ಪಡೆದ ವೃದ್ಧೆಯಾಗಿರಲಿಲ್ಲ, ಬದಲಿಗೆ ಆ ಇಡೀ ಮನೆಯನ್ನು ಮುನ್ನಡೆಸುವ ತಾಯಿಯಾಗಿದ್ದರು. ದೀಕ್ಷಾಗೆ ಅಡುಗೆಯ ರಹಸ್ಯಗಳನ್ನು ಹೇಳಿಕೊಡುತ್ತಾ, ಶ್ರೇಯಸ್ ಆಫೀಸಿನಿಂದ ಬಂದಾಗ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ, ಆ ತಾಯಿ ತನ್ನ ಕೊನೆಯ ದಿನಗಳನ್ನು ಅತ್ಯಂತ ಗೌರವದಿಂದ ಕಳೆಯುತ್ತಿದ್ದರು. ಯಾವ ಪೋಸ್ಟ್ ಆಫೀಸ್ ರಸೀದಿ ಒಂದು ದಿನ ದೀಕ್ಷಾಳ ಮನಸ್ಸಿನಲ್ಲಿ ಸಂಶಯದ ಬೆಂಕಿ ಹಚ್ಚಿತ್ತೋ, ಅದೇ ರಸೀದಿ ಇಂದು ಅವರ ಬದುಕಿಗೆ ದೇವತೆಯೊಬ್ಬರನ್ನು ತಂದುಕೊಟ್ಟು ಒಂದು ಪರಿಪೂರ್ಣ ಕೌಟುಂಬಿಕ ಪ್ರೀತಿಯ ನಂದನವನವನ್ನಾಗಿ ಮಾಡಿತ್ತು. ಸ್ವಾರ್ಥ ಮತ್ತು ಕೃತಜ್ಞತೆಯ ವಿರುದ್ಧ ನಿಸ್ವಾರ್ಥ ಪ್ರೀತಿ ಮತ್ತು ಮಾನವೀಯತೆ ಎಂದಿಗೂ ಗೆಲ್ಲುತ್ತದೆ ಎಂಬುದಕ್ಕೆ ಆ ಕುಟುಂಬವೇ ಸಾಕ್ಷಿಯಾಗಿ ನಿಂತಿತ್ತು. 1 ವರ್ಷದ ನಂತರ ಆ ಮನೆಯ ವಾತಾವರಣ ಈಗ ಸಂಪೂರ್ಣವಾಗಿ ಬದಲಾಗಿತ್ತು. ಕೇವಲ 3 ಜನರಿದ್ದ ಆ ಪುಟ್ಟ ಸಂಸಾರಕ್ಕೆ ಈಗ ಮತ್ತೊಬ್ಬ ಹೊಸ ಅತಿಥಿಯ ಆಗಮನವಾಗಿತ್ತು. ಹೌದು, ದೀಕ್ಷಾ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು. ಆ ಮಗುವಿನ ತೊಟ್ಟಿಲು ಶಾಸ್ತ್ರದ ದಿನ ಇಡೀ ಮನೆ ಬಂಧು ಮಿತ್ರರಿಂದ ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಮಗುವನ್ನು ತೊಟ್ಟಿಲಿಗೆ ಹಾಕುವ ಶುಭ ಮುಹೂರ್ತ ಬಂದಾಗ ದೀಕ್ಷಾ ಮತ್ತು ಶ್ರೇಯಸ್ ಇಬ್ಬರೂ ಒಟ್ಟಿಗೆ ಹೋಗಿ ಶಾರದಮ್ಮನ ಕೈ ಹಿಡಿದು ಕರೆದುಕೊಂಡು ಬಂದರು. ಅಮ್ಮ, ನಮ್ಮ ಮಗುವಿಗೆ ಹೆಸರಿಡುವ ಮತ್ತು ಮೊದಲಿಗೆ ತೊಟ್ಟಿಲು ತೂಗುವ ಸೌಭಾಗ್ಯ ನಿಮ್ಮದೇ ಎಂದು ದೀಕ್ಷಾ ಮಗುವನ್ನು ಶಾರದಮ್ಮನ ಮಡಿಲಿಗೆ ಕೊಟ್ಟಳು. ಶಾರದಮ್ಮನ ಕಣ್ಣುಗಳಿಂದ ಆನಂದ ಬಾಷ್ಪ ಉರುಳಿದವು. ಹೆತ್ತ ಮಕ್ಕಳಿಂದ ದೂರವಾಗಿ ವೃದ್ಧಾಶ್ರಮದ ಕತ್ತಲಲ್ಲಿ ಕಣ್ಣೀರು ಹಾಕುತ್ತಿದ್ದ ತಮಗೆ ಭಗವಂತ ಇಂದು ಮುತ್ತಜ್ಜಿಯಾಗುವ ಯೋಗ ಕರುಣಿಸಿದ್ದನ್ನು ನೆನೆದು ಅವರ ಹೃದಯ ತುಂಬಿ ಬಂತು. ಶಾರದಮ್ಮ ಆ ಮಗುವಿನ ಕಿವಿಯಲ್ಲಿ ಪ್ರೀತಿಯಿಂದ ಲಕ್ಷ್ಮೀ ಎಂದು ಹೆಸರಿಟ್ಟು ತೊಟ್ಟಿಲು ತೂಗಿದರು. ಇಡೀ ಹಾಲ್ ಚಪ್ಪಾಳೆ ಸೌಂಡ್ ಮತ್ತು ಮಂಗಲ ವಾದ್ಯಗಳಿಂದ ಮೊಳಗಿತು. ಶ್ರೇಯಸ್ ಮತ್ತು ದೀಕ್ಷಾ ಇಬ್ಬರೂ ಶಾರದಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಶಾರದಮ್ಮ ಇಬ್ಬರ ತಲೆಯ ಮೇಲೆ ಕೈಯಿಟ್ಟು 100 ಕಾಲ ಮುತ್ತೈದೆಯಾಗಿ ಸುಖವಾಗಿ ಬಾಳಮ್ಮ ಎಂದು ದೀಕ್ಷಾಳನ್ನು ಹರಸಿದರು. ಒಂದು ಕಾಲದಲ್ಲಿ ಸಂಶಯದ ಬಿರುಗಾಳಿ ಎದ್ದಿದ್ದ ಅದೇ ಮನೆಯಲ್ಲಿ ಇಂದು ನಿಸ್ವಾರ್ಥ ಪ್ರೀತಿ, ಕೃತಜ್ಞತೆ ಮತ್ತು ಮಾನವೀಯತೆಯ ಮಹಾ ಸಾಮ್ರಾಜ್ಯವೇ ಸೃಷ್ಟಿಯಾಗಿತ್ತು. ಹೆತ್ತ ತಾಯಿಯನ್ನು ಕಣ್ಣೀರಲ್ಲಿ ಕೈಬಿಟ್ಟ ಮಗ ವಿಕ್ರಮ್ ಕೋಟ್ಯಂತರ ರೂಪಾಯಿ ಆಸ್ತಿ ಇದ್ದರೂ ನೆಮ್ಮದಿಯಿಲ್ಲದೆ ಬೀದಿಗೆ ಬಿದ್ದಿದ್ದ, ಆದರೆ ಹಣಕ್ಕಿಂತ ಹೆತ್ತ ತಾಯಿಯ ಪ್ರೀತಿಯೇ ದೊಡ್ಡದು ಎಂದು ಅಪ್ಪಿಕೊಂಡ ಶ್ರೇಯಸ್ ದೀಕ್ಷಾ ಜೋಡಿ ಇಂದು ಜಗತ್ತಿನ ಅತ್ಯಂತ ಶ್ರೀಮಂತ ಹಾಗೂ ಸುಖಿ ಕುಟುಂಬವಾಗಿ ನಗುನಗುತ್ತಾ ಬಾಳತೊಡಗಿದರು. ಸ್ನೇಹಿತರೆ, ಇವತ್ತಿನ ಜಗತ್ತಿನಲ್ಲಿ ಎಷ್ಟೋ ಜನ ಹಣ, ಆಸ್ತಿ, ಅಂತಸ್ತಿನ ದುರಾಶೆಗೆ ಬಿದ್ದು ಹೆತ್ತ ತಂದೆ ತಾಯಿಯನ್ನೇ ಮರೆತುಬಿಡುತ್ತಾರೆ. ಆದರೆ ನೆನಪಿಡಿ, ಕೋಟ್ಯಂತರ ರೂಪಾಯಿ ಆಸ್ತಿ ಇದ್ದರೂ ಸಿಗದ ನೆಮ್ಮದಿ ಹೆತ್ತ ತಾಯಿಯ ಒಂದು ಸಣ್ಣ ಆಶೀರ್ವಾದದಲ್ಲಿದೆ. ದುಡ್ಡು, ಆಸ್ತಿ ಇವತ್ತು ಇರಬಹುದು, ನಾಳೆ ಹೋಗಬಹುದು, ಆದರೆ ಹೆತ್ತವರ ಪ್ರೀತಿ ಮತ್ತು ಅವರ ಕಣ್ಣೀರಿನ ಶಾಪ ಎಂದಿಗೂ ಸುಮ್ಮನೆ ಹೋಗುವುದಿಲ್ಲ. ಶ್ರೇಯಸ್ ಮತ್ತು ದೀಕ್ಷಾ ಮಾಡಿದ ಈ ಒಳ್ಳೆಯ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.
ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಇಂದೇ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೃದಯಸ್ಪರ್ಶಿ ಕಥೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.